ಜಗದ ಜೀವಿಗಳನ್ನು ರಕ್ಷಿಸುವ ಭಾರ ನಿನ್ನದಾಗಿದ್ರೂ ಕೂಡ ಜಗದ ದುಷ್ಟರನ್ನು ಸಂಹರಿಸುವ ಹೊಣೆ ನಿನ್ನದೇ ಆಗಿದೆ ಅಲ್ವೇನಮ್ಮ. ಧರ್ಮದ ದಾರಿಯಲ್ಲಿ ಸಾಗುತ್ತಿರುವ ಮನುಷ್ಯ ಪ್ರಾಣಿಗಳನ್ನ ಮನುಷ್ಯ ಪ್ರಾಣಿಯೇ ತಿಂದು ಬದುಕುತ್ತಿರುವಾಗ ಎಲ್ಲಿದೆಯಮ್ಮ ನಿನ್ನ ರಕ್ಷಣೆ? ಮನೆಯಲ್ಲಿ ಸಾಕಷ್ಟು ಅನ್ನ ಚಿನ್ನ ಹೊನ್ನ ಎಲ್ಲ ಇದ್ರೂ ಕೂಡ ಹೆಚ್ಚಿನ ಸಂಪತ್ತಿನ ಆಸೆಗಾಗಿ ಪುಣ್ಯ ಜೀವಿಯಾದ ನನ್ನ ತಂದೆ, ನನ್ನ ತಾಯಿ, ನನ್ನ ಅಕ್ಕನನ್ನು ಕೊಲೆ ಮಾಡಿದ ಆ ಕೊಲೆ ಘಾತಕರನ್ನ ಸರ್ವನಾಶ ಮಾಡಲಾರಿಯ ತಾಯಿ. ಎಲ್ಲ ಸಂಬಂಧಗಳು ಹೋದ ಮೇಲೆ ಇದ್ದೊಬ್ಬ ಮಲತಾಯಿಯ ಮಗ ಅವನಾದ್ರೂ ನನ್ನನ್ನು ಜೋಪಾನ ಮಾಡುತ್ತಾನೆ ಅಂತ ನಂಬಿದ್ದೆ. ಆದ್ರೆ ಈ ಜಗದ ದುಷ್ಟರು ಕೊಡುವ ಕಷ್ಟದಿಂದ ಅವನನ್ನು ನನ್ನಿಂದ ದೂರ ಆಗಿಸಿದೆಯ ತಾಯಿ. ಯಾರು ಇಲ್ಲದ ಈ ತಪ್ಪಲಿ ಹೆಣ್ಣು ನಾನು ಹೇಗಮ್ಮ ಒಂಟಿಯಾಗಿ ಬಾಳಲಿ? ಆದಷ್ಟು ಬೇಗ ಬಂದು ನನ್ನನ್ನು ರಕ್ಷಿಸು ತಾಯಿ, ನನ್ನನ್ನು ಕಾಪಾಡು. ಜ್ಯೋತಿ, ಯಾರವರು? ನಾನೇ ನಿನ್ನ ಮಾವ ಶ್ರೀಮಂತ ಶರತ್. ಓ, ಶ್ರೀಮಂತ ಶರತ್. ಸೊಬಗಿನ ಸೋಗು ಹಾಕಿ ಮುಂಜಾನೆಯ ಮಂಜಿನಲ್ಲಿ ನಮ್ಮ ಮನೆಗೆ ಬಂದ ಕೆಲಸ. ಮಹತ್ವದ ಕೆಲಸವಿದೆ ಜ್ಯೋತಿ. ಬಂಧು ಬಾಂಧವನೆಲ್ಲ ಕಳೆದುಕೊಂಡು ಅವನಾಗಿ ಹಗಲವನೇ ಸುತ್ತುತ್ತಿರುವ ಈ ನಿನ್ನ ಜೀವನಕ್ಕೆ ಮತ್ತೊಂದು ಹೊಸ ಜೀವನ ಜೋಡಿಸಬೇಕೆಂದು ಬಂದೆ. ನಿನ್ನಂಥವರಿಂದ ನನಗ ಸಹಾಯ ಅಗತ್ಯವಿಲ್ಲ. ನೋಡು, ಹೆಚ್ಚಿಗೆ ಮಾತನಾಡದೆ ಹೊರಟು ಹೋಗಿಲ್ಲಿಂದ. ಹೊರಟು ಹೋಗಲ್ಲ ಬಂದಿಲ್ಲ ಜ್ಯೋತಿ. ತಾರುಣ್ಯ ಮನದಲ್ಲಿ ತುಂಬಿ ತುಳುಕುತ್ತಿರುವ ಈ ನಿನ್ನ ಅಂಗ ಸೌಂದರ್ಯದ ಸವಿಸುಖ ಉಂಡೇ ತೀರಬೇಕೆಂದು ಬಂದಿರುವೆ. ಹಂಬಲಿಸಿ ಬಂದಿರುವ ಈ ಶರತ್ತನ ಸತಿ ನೀನಾಗದಿದ್ದಲ್ಲಿ ನಿನ್ನ ಮಾನವನ ತೆರೆ ಹರಿದ ಕರಿನಾಗರನಾಗಿ ಹೆಡೆ ಎತ್ತಿ ಕತ್ತಿ ತೀರಿಸಿಕೊಳ್ಳುವೆ ನನ್ನ ಕಾಮದ ತೃಪ್ತಿಯನ್ನು. ಬಾಯ್ ಮುಚ್ಚೋ ಮನುಷ್ಯ.
ಮನುಷ್ಯತ್ವವಿಲ್ಲದ ಮರ್ಕಟ. ಆ ನಿನ್ನ ಕರಿನಾಗರದ ಹಲ್ಲು ಕೇಳುವ ಶಕ್ತಿ ನನ್ನಲ್ಲಿಲ್ಲ ಅಂತ ಭಾವಿಸಿಕೊಂಡಿರುವೇನೋ. ಯಾರು ಇಲ್ಲದಾಗ ಮನೆಗೆ ನುಗ್ಗಿ ಒಬ್ಬ ಅಬಲೆ ಹೆಣ್ಣಿನ ಮೇಲೆ ಇಷ್ಟೊಂದು ತುಚ್ಛವಾಗಿ ಮಾತನಾಡ್ತಾ ಇದ್ದೀಯಲ್ಲ, ನೀನ್ ಯಾವ ಸೀಮೆ ಗಂಡಸೋ ಭಂಡ? ನೀನೆಷ್ಟು ಚೀರಾಡಿದ್ರು ನನಗಿಲ್ಲ ನಿನ್ನ ಭೀತಿ. ಆ ಭೀತಿ ನೀತಿಯನ್ನು ತಿಳಿಸಿ ಹೇಳಲಿಕ್ಕೆ ಬಂದಿರುವೆ ನಿಮ್ಮಂತನ ಹೆಣ್ಣಿಗೆ ನಾಯಕನಾಗಿ. ನಿನಗೆ ನನ್ನ ಮಾತನ್ನು ಮನ್ನಿಸಿ ನಿನ್ನ ದೇವನ ಅರ್ಪಿಸದಿದ್ದರೆ ದಯಿಸಿ ಬಿಡುವೆ ನನ್ನ ಸೇಡು ಎಂಬ ಕ್ರೋಧಾಗ್ನಿಯಲ್ಲಿ. ಈ ರೀತಿ ಗರತಿಯರಿಗೆ ಬೆದರಿಕೆ ಹಾಕಿ ಪುಂಡ ಗಂಡಸರ ಹೆಂಡತಿಯರನ್ನ ರಂಡೆಯನ್ನಾಗಿಸಿ ಅವರ ಮನೆ ಹಾಳು ಮಾಡುವ ನೀನೊಬ್ಬ ಜಗದ ಷಂಡ. ಜ್ಯೋತಿ, ಮನ್ಮಥನ ಅವತಾರವನ್ನೆತ್ತಿ ಬಂದಿರುವ ಈ ಪುರುಷ ಸಿಂಹಕ್ಕೆ ಚಂಡನೆಂದು ಬಗಳಿವೆಯಾ ಹೆಣ್ಣೆ? ನಿನ್ನಂತೆ ಹಾರಾಡಿ ಕುಣಿಯುವ ನೂರಾರು ಹರಿಯದ ಬಾಲಿಯರ ಬದುಕನ್ನೇ ಭಗ್ನಗೊಳಿಸಿದ ಈ ಶರತ್ ನಿನ್ನಂತ ಎಷ್ಟೋ ಹೆಣ್ಣು ಮಕ್ಕಳನ್ನು ನನ್ನ ಸತಿಯನ್ನಾಗಿ ಮಾಡಿಸಿಕೊಳ್ಳಲು ಬಂದಿರುವನು ಈ ಶರತ್. ಸತಿ ಎಂಬ ಶಬ್ದದ ಅರ್ಥ ಗೊತ್ತೇನೋ ನಿನಗೆ? ಸತಿ ಎನ್ನುವ ಶಬ್ದ ಅದೇನು ತಿಪ್ಪೆಯಲ್ಲಿ ಬಿದ್ದಿರುವ ಸತ್ತ ಮಾವಿನ ಗೊಟ್ಟವೆಂದು ತಿಳಿದುಕೊಂಡಿದ್ದೀಯೇನೋ? ಮುಕ್ತಿಗಾಗಿ ಭಕ್ತಿ ಮಾರ್ಗದಿಂದ ಅಗ್ನಿರಸ ತೈಲದಿಂದ ಪರಂ ಜ್ಯೋತಿಯನ್ನು ಬೆಳಗಿಸಿದ ಅಕ್ಕ ಮಹಾದೇವಿಯಂತೆ ಆ ಪರಮಾತ್ಮನನ್ನೇ ನಂಬಿರುವ ಹೆಣ್ಣು ನಾನು. ನೋಡು, ನೀ ತೋರಿಸುವ ಚಿನ್ನದ ಸರ ನಿನ್ನ ಮರಣಕ್ಕೆ ಕಾರಣವಾದೀತು. ಎಚ್ಚರ ಎಚ್ಚರ ನನಗೆ ಎಚ್ಚರ ಹೇಳು ಹುಚ್ಚ ನಿರ್ಗತಿಕ ಹೆಣ್ಣೆ. 12ನೇ ಕತೆ ಪುರಾಣ ಬಿಚ್ಚಿ ತೋರಿಸಬೇಡ ನನ್ನ ಮುಂದೆ. ಇದು 20ನೇ ಶತಮಾನದ ಅಂತ್ಯ ಭಾಗ. ಈ ಶತಮಾನದಲ್ಲಿ ನನ್ನಂತ ಪ್ರತಿಮಾ ಪರಾಕ್ರಮಿ ಗಂಡು ಕಣ್ಣೆಟ್ಟ ಹೆಣ್ಣಿಗೆ ಕೈ ಹಿಡಿದು ತಾಳಿ ಕಟ್ಟದೇ ಬಿಡಲಾರರು. ಅದರಲ್ಲೂ ನೀ ನನ್ನ ಸೊಸೆಯಾಗಿ ನನಗೆ ಮೀಸಲಿಟ್ಟ ಹೆಣ್ಣಿರುವಾಗ ನಾ ನಿನ್ನನ್ನು ಕುಕ್ಕಿ ತಿನ್ನದೇ ಬಿಡಲಾರೆ ಬಾಯನ ಸನಿಯಕ್ಕೆ. ಒಂದು ಹೆಜ್ಜೆ ಮುಂದೆ ಇಟ್ಟು ನನ್ನನ್ನು ಮುಟ್ಟಲು ಪ್ರಯತ್ನಿಸಿದರೆ ನನ್ನ ಮೆಟ್ಟಿನಿಂದಲೇ ನಿನಗೆ ಪೆಟ್ಟು ಕೊಟ್ಟು ಕೋರ್ಟಿನ ಕಟಕಟೆ ಹತ್ತಿಸಿ ಈ ಸಮಾಜದ ಗರತಿಯರ ಕೈಯಿಂದ ನಿನಗೆ ಅವಮಾನಗೊಳಿಸಬೇಕಾದಿತ್ತು. ಜೋಕೆ ಕೋರ್ಟ್ ಎಲ್ಲಿದೆ ನಿನ್ನ ಕೋರ್ಟ್ ಜ್ಯೋತಿ? ಮೆಟ್ಟು ತೋರಿಸುವ ನಿನ್ನಂತ ಬಣ್ಣದ ಹೆಣ್ಣುಗಳೇ ಬೂಟು ಹಿಡಿದು ನನ್ನ ಅರಮನೆಯಲ್ಲಿ ಬಿದ್ದಿರುವಾಗ ನನ್ನನ್ನೇನು ಮಾಡಲಾರದು ಆ ನಿನ್ನ ಕೋರ್ಟು. ಕೋರ್ಟಿನ ಕಟ್ಟೆ ಹತ್ತಿ ನೋಟಿನ ಕಟ್ಟನೆ ನ್ಯಾಯಾಧೀಶನ ಕೋರ್ಟಿನಲ್ಲಿ ತುಂಬಿದಾಗ ಅಪರಾಧಿ ಅವನು ನಿರಪರಾಧಿಗೆ ಕ್ಷಣದಲ್ಲಿ ಹೊರಬರುತ್ತಾನೆ ಆ ನಿನ್ನ ಕೋರ್ಟಿನಲ್ಲಿ. ಸರ್ವ ಸಂಪತ್ತನ್ನೇ ತುಂಬಿಕೊಂಡಿರುವ ನಿನ್ನ ಮನೆಯಲ್ಲಿ ಸರ್ವ ನಿನ್ನ ಮಂದಿ ಮಕ್ಕಳದೇ ಕೊಲೆಯಾಗಿ ಹೋಯ್ತು. ಆಗ ಏನು ಶಿಕ್ಷೆ ನೀಡಿತು ಆ ನಿನ್ನ ಕೋರ್ಟು? ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಕಳ್ಳ ಕದಿಮರ ಹಾಗೆ ನಮ್ಮೊಂದಿಗೆ ಬಾಳಿ ಬದುಕುತ್ತಿರುವಾಗ ನಮ್ಮನ್ನೇನು ಮಾಡಲಾರದು ಆ ನಿನ್ನ ಕೋರ್ಟು. ಜ್ಯೋತಿ, ಹೆಚ್ಚೇನು ಹೇಳಲಿ? ಸಮಾಜದಲ್ಲಿ ಗರ್ತಿ ಎಂದುಕೊಂಡವ್ರೆ ಕಳ್ಳನಂತ ಗಂಡನನ್ನು ಗುಂಡಿಟ್ಟುಕೊಂಡು ಮೆಂಡನ ಕೈ ಹಿಡಿದು ತಿರುಗುತ್ತಿರುವಾಗ ನೀ ಜಗದ ಕಣ್ಣಾಗಿ ಬಾಳಿವೆಯಾ ನನ್ನ ಕಣ್ಣೆದುರಲ್ಲಿ? ಜಗದ ಕಣ್ಣು ಅಷ್ಟೇ ಏಕೋ? ಹಣದ ಆಸೆಗಾಗಿ ಕಾಮದ ಆಸೆಗಾಗಿ ಬೀಳುತ್ತಿರುವ ಗರತಿಯರ ಒಡಲಿಗೆ ಬೆಂಕಿಯ ಬರೆ ಎಳೆಯುತ್ತಿರುವ ನಿಮ್ಮಂತ ಗಂಡಸರ ಪಾಲಿಗೆ ಸಾಕ್ಷಾತ್ ಪರಮಾತ್ಮನ ಉರಿಗಣ್ಣಾಗಿ ಬಾಳ್ತಿರೋ ಪಾಪಿ. ಉರಿಗಣ್ಣು, ಅದರಲ್ಲೂ ಶಿವನ ಉರಿಗಣ್ಣು. ಜ್ಯೋತಿ, ಆ ಶಿವನ ಉರಿಗಣ್ಣನ ಗೆದ್ದು ಜರಾಸಂಧನ ಅವತಾರವನ್ನೆತ್ತಿ ಬಂದಿರುವ ಈ ಪುರುಷ ಶಿವಕ್ಕೆ ನೀನಂತ ಉರಿಗಣ್ಣು.
ನಾ ಮತ್ತು ಹಾಕಿ ಜರಾಸಂಧ ರಾಕ್ಷಸನ ಅವತಾರವನ್ನೆತ್ತಿ ನಿತ್ತರೆ ಬೆತ್ತಲೆಯಾಗಿ ಬಂದು ಬೆಳೆವೆ ನನ್ನ ಅರಮನೆಯಲ್ಲಿ. ಅರಮನೆ ಎಂದು ಅರಿವಿಲ್ಲದೆ ಏಕೆ ಚೀರಾಡಿ ಸಾಯ್ತೀಯೋ ನರ ರಾಕ್ಷಸ? ಆ ನಿನ್ನ ಜರಾಸಂಧನನ್ನು ಶ್ರೀಕೃಷ್ಣ ಪರಮಾತ್ಮ ತನ್ನ ಬರಿಯ ತೊಡೆಯ ಮೇಲೆ ಕುಳ್ಳರಿಸಿಕೊಂಡಾಗ ಅರಿವಿಲ್ಲದಂತೆ ಉದುರಿ ಹೋಯಿತು ಅವನ ಉರಿಗಣ್ಣು. ಅಷ್ಟೇ ಏಕೆ, ಉದುರಿ ಬಿದ್ದವು ಅವರ ಹೆಚ್ಚಿನ ಕೈಗಳು. ಅಂದಾಗ ಇದರ ಅರಿವಿಲ್ಲದೆ ನೀ ನನ್ನ ಜೊತೆ ಹೋರಾಡಲು ಬಂದರೆ ಒನಕೆ ಓಬವರಂತೆ ವೀರ ಹೆಜ್ಜೆ ಹಾಕಿ ನಿನ್ನನ್ನು ಕೊಚ್ಚಿ ಕೊಂದು ಬಿಡುವೆ ಈ ನನ್ನ ಮನೆ ಎಂಬ ಯುದ್ಧ ಭೂಮಿಯಲ್ಲಿ. ಜ್ಯೋತಿ, ಯುದ್ಧವಾದರೂ ಬದ್ಧನಾಗಿ ಹೋರಾಡಿ ಪ್ರಾಣ ಉಳಿಸಿಕೊಳ್ಳುವ ಶಕ್ತಿ ನನ್ನಲ್ಲಿದೆ. ಶಕ್ತಿ ನನ್ನಲ್ಲಿದೆ ಎಂದು ತಿಳಿದು ಭೀಮನಿಂದ ತುಂಡು ತುಂಡಾದ ದೇಹವನ್ನ ಮತ್ತೆ ಹೊಂದಿಸಿ 13 ಬಾರಿ ಏರಿ ಹೋಗಿ ಯುದ್ಧ ಮಾಡಿದ್ರು ಕೂಡ ಭೀಮನಿಂದ ಸತ್ತಿಲ್ಲದೆ ಹತ್ತಿರ ಪಾಲಾಯಿತು ಆ ನಿನ್ನ ಜರಾಸಂಧನ ದೇಹ. ಮಹಾಭಾರತದ ಮಾತು ಬೆಳೆಸಿ ಕೇಳಿಸಬೇಡ ನನ್ನ ಕಾಮದ ಕೇಸರಿಯನ್ನು. ಕಾಮದಿಂದ ಕೆಂಗೆಟ್ಟು ಆಸ್ತಿಗಾಗಿ ಬಂಡಗೆಟ್ಟು ನಿನ್ನ ರೂಪಕ್ಕೆ ಗತಿಗೆಟ್ಟು ಬಂದಿರುವನು ಈ ಶರತ್. ನನ್ನ ಎದುರಲೇ ಪ್ರಲಾಪಕ್ಕೆ ಪ್ರಜ್ವಲಿಸಿ ನನ್ನ ಬಾಳಿನ ಜ್ಯೋತಿಯಾಗಿ ಸೋದರ ಮಾವನ ಮಡದಿ ನೀನಾಗದಿದ್ದರೆ ಇದೇ ಗುಂಡಿನಿಂದ ತುಂಡಿ ಚೆಲ್ಲುವೆ ಈ ನಿನ್ನ ದುಂಡಾದ ಶರೀರವನ್ನು. ಓಹೋ, ಪಿಸ್ತೂಲ್, ಈ ಪಿಸ್ತೂಲ್ ತೋರಿಸಿ ನನ್ನನ್ನು ಹೆದರಿಸ್ತಾ ಇದ್ದೀಯಾ? ಹಲೋ ಮಿಸ್ಟರ್ ಶರತ್, ನೀ ತೋರಿಸುವ ಕಬ್ಬಿಣದ ತುಂಡಿಗೆ ಯಾವತ್ತು ಹೆದರೋಳಲ್ಲ ಈ ಹೆಣ್ಣು. ನನಗೆ ಗುಂಡು ಹಾರಿಸಿ ತೀರುವೆನೆಂದು ಗುಂಡಿನ ಕೈ ಮುಂದೆ ಮಾಡಿದರೆ ನನ್ನ ಚಪ್ಪಲಿ ಹಿಡಿದ ಕೈಗಳು ಮುಂದಾಗುತ್ತವೆ ನಿನಗೆ ಜೋಕೆ. ಹಠ ಸಾಧಿಸಲೆಂದು ಬಂದ ಘಟ ಸರ್ಪಕ್ಕೆ ದಿಟ್ಟ ಮಾತನಾಡಿವ್ಯಾ ಕೆಟ್ಟ ಸೂಳೆ. ಮುಗೀತು ನಿನ್ನ ಶೀಲದ ಕತೆ. ಕೈ ಬಿಡು ಮೊದಲು ಆ ಬಡ ಹುಡುಗಿಯ ಸೆರಗವನ್ನು. ನನ್ನ ವಿಷಯದಲ್ಲಿ ಭಾಗವಹಿಸಿ ನನ್ನ ಕೋಪ ಕೆಳಿಸಿದವ ನೀನೇ ಅವನು. ನಾನ್ಯಾರಂದು ಕೇಳುವರ ಎದೆಗುಂಡಿಯನ್ನು ಸೀಳಿ ಬಿಸಿ ರಕ್ತ ಕುಡಿಯಲು ಸಿದ್ಧನಾಗಿ ಬಂದಿರುವ ನಿನ್ನ ಪಾಲಿನ ಹುಲಿ. ಲೇ ಹುಲಿಯ, ಬರೇ ಹುಲಿಯ ಅಲ್ಲೋ, ನಿನ್ನನ್ನು ಮೆಟ್ಟಿ ಸೀಳಲು ಬಂದಿರುವ ಬೆಟ್ಟದ ಹುಲಿ. ಬೆಟ್ಟದ ಹುಲಿ. ಹುಲಿಯ ಲೂಟಿಗಾಗಿನಿಂದ ಹಿಡಿದು ಪಟ್ಟದ ಮಂತ್ರಿಗಳಿವರೆಗೂ ಎಲ್ಲ ಹುಲಿಗಳು ನನ್ನ ಪಂಜರದಲ್ಲಿ ಕಟ್ಟಿ ಹಾಕಿರುವಾಗ ನನಗೆ ನೀನೆಂತ ಹುಲಿಯೋ? ಈಗ ನಿನಗೆ ನಾನೇ ಹುಲಿ ಎಂದು ಈ ಛಲದಂಕನ ಮಲ್ಲನ ಮೈ ಮೇಲೆ ಏರಿ ಬಂದರೆ ನೆಲ ಕಾಣದ ಹುಲಿ ಪಂಜರದಲ್ಲಿ ಕಟ್ಟಿ ಹೋಗಿ ಜೋಕಿ. ಶರತ್, ನೀನೆಂತ ನೆಲ ಕಾಣದ ಪಂಜರದಲ್ಲಿ ಕಟ್ಟಿ ಹಾಕಿದರು ಅದನ್ನು ಮೆಟ್ಟಿ ಮುರಿದು ಹೊರಬರುವಂತ ಶಕ್ತಿ ನನ್ನಲ್ಲಿದೆ. ಆ ನಿನ್ನ ಶಕ್ತಿಗೆ ಹೇಗೆ ನಾನು ಯುಕ್ತಿ ಉಪಯೋಗಿಸಬೇಕೆಂಬುದು ನನಗೂ ಚೆನ್ನಾಗಿ ಗೊತ್ತಿದೆ ಮಿಸ್ಟರ್ ಹುಲಿಯಾ. ಸುಮ್ಮನೆ ನನ್ನ ಎದುರು ಹಾಕೊಂಡು ನೆಗೆದು ಬಿದ್ದು ಸಾಯ್ಬೇಡ. ಇವಳೇನು ನಿನ್ನ ರಕ್ತಕ್ಕೆ ಹತ್ತಿದ ಹೆಣ್ಣಲ್ಲ. ಸುಮ್ಮನೆ ಇವಳನ್ನು ಬಿಟ್ಟು ಕೊಟ್ಟು ಹೊರಡಿಲಿಂದ. ಶರತ್, ಇವಳನ್ನು ಬಿಟ್ಟು ಕೊಟ್ಟು ಹೋಗಲಿಕ್ಕೆ ನಾನೇನು ಹೇಳಿಯಲ್ಲ. ಪರಸ್ತ್ರೀ ಹಣ್ಣಿನ ಮೇಲೆ ಕಾಣಿಸದ ಕಾಮದ ಕಣ್ಣೀರು ಒರೆಸಿ ಕೆಣಕಲ್ಲಿ ನಿಂತವ್ರ ಕಣ್ಣಿಗೆ ಪೆಟ್ಟಿನ ಪೆಸರ ಹಾಕಿ ಅವರ ರಕ್ತದಿಂದ ಭೂಮಿ ತಯಿಸಿ ಬಿಡ್ತೀನೋ. ಅಪ್ಪಡಿಸಿ ಬರ್ತಿರುವ ಒಬ್ಬರೊಬ್ಬೊಬ್ಬರ ಕೊಬ್ಬಿದ ದೇಹವನ್ನು
ಇಬ್ಬಾಗ ಮಾಡಿ ನಮ್ಮೂರು ಅಗಸಿ ಬಾಗಿಲಿಗೆ ಕಟ್ಟಿ ಆ ಕಟ್ಟಿದ ರುಂಡಕ್ಕೆ ನಾ ಮೆಟ್ಟಿದ ಮೆಟ್ಟಿನ ಸರ ಮಾಡಿ ಹಾಕಿ ಗೆದ್ದ ಸರ್ಪದಲ್ಲಿ ಗೆದ್ದ ಹುಲಿ ಅನಿಸಿಕೊಳ್ಳದಿದ್ದರೆ ನನ್ನ ಹೆಸರು ಹುಲಿಯಾನೆ ಅಲ್ಲ, ನೆನಪಿರಲಿ. ಹುಲಿಯಾ ನಿನ್ನ ಅತ್ತಿಗೆ ಹೆತ್ತ ರಕ್ತ ಸಂಬಂಧವೆಲ್ಲ ಒಂದು ರಕ್ತದ ಮಡುವಿನಲ್ಲಿ ಮುಳುಗಿ ಹೋದಾಗ ಎಲ್ಲಿ ಹೇಡಿಯಾಗಿ ಅಡಿಗೆ ಕುಳಿತಿತ್ತೋ ಈ ನಿನ್ನ ಕೊಡ್ಲಿ, ಇದೇ ನಿನ್ನ ಗಂಡಸ್ತನದ ಮಾತಿದ್ದರೆ ಅಂದು ಸತ್ತೋದ ನಿನ್ನ ಆಪ್ತರೆಲ್ಲ ಬದುಕುಳಿಸಬೇಕಾಗಿತ್ತು. ಲೇ ಕಟಕ ಸೇರ ಅಡಗಿ ಹೋದ ಕ್ರೋಧಾಗ್ನಿಯನ್ನು ಮತ್ತಷ್ಟು ತುಪ್ಪ ಚೆಲ್ಲಿ ಉರಿಯಾಚೆ ಬಿಟ್ಟಿಯಾ ನನ್ನ ಒಡಲಲ್ಲಿ ಕಥನೆ ಕುದಿಸಿರುವ ನನ್ನ ಸೇಡಿನ ದೇಶದಲ್ಲಿ ನನ್ನ ಆತರ ಕತ್ತ ಕೊಯ್ದ ಚಾಂಡಾಲರು ಎಂದಿಲ್ಲ ನಾಳೆ ಅದರ ಪತ್ತೆ ಹತ್ತಿದರೆ ಅಂದೇ ಅವರ ಎದೆ ರಕ್ತ ಜೀವಂತ ಹೋಗದೆ ಬಿಡ್ತೇನೋ. ನಾನೆಂಬ ಕಂಬಲವಿಲ್ಲದ ಹಂಬಲಿಸಿರುವ ಅವರೊಬ್ಬೊಬ್ಬರ ರುಂಡವನ್ನು ಕೊಯ್ದು ನಮ್ಮೂರ ಅಗಸಿ ಬಾಗಿಲಿಗೆ ಕಟ್ಟಿ ಆ ಕಟ್ಟಿದ ರುಂಡಕ್ಕೆ ನಾ ಮೆಟ್ಟಿದ ಮೆಟ್ಟಿನ ಸರ ಮಾಡಿ ಹಾಕಿ ಗೆದ್ದ ಸರ್ಪ ಕತ್ತಲದಲ್ಲಿ ನಾ ಗೆದ್ದ ಹುಲಿ ಅನಿಸಿಕೊಳ್ಳದಿದ್ದರೆ ನನ್ನ ಹೆಸರು ಹುಲಿಯಾನೆ ಅಲ್ಲ. ಏಕಚೀರಿ ಗಂಟಲವನ್ನು ಹರಿದುಕೊಳ್ಳುತ್ತಿರುವೆ. ಈ ಸಮಯದಲ್ಲಿ ಹುಲಿಯಾಗಿ ಬಂದು ಇವಳನ್ನು ರಕ್ಷಿಸಿದರೆ ಸಮಯ ಬಂದಾಗ ಸೇಡಿಟ್ಟು ಬಂದ ಸರ್ಪನಾಗಿ ನನ್ನ ಆಸೆ ತೀರಿಸಿಕೊಳ್ಳದಿದ್ದರೆ ನಾನು ಶರತ್ ಸರ್ದಾರ್ನೇ ಅಲ್ಲ, ಬರ್ತೀನಿ. ಹೋಗಲೇ ಹೋಗು, ನಿಮ್ಮಂತ ಸರ್ಪಗಳಿಗೆ ಹಲ್ಲು ಕೆತ್ತಿ ಹೇಗೆ ಹಾವಾಡಿನಾಗೆ ಆಟ ಆಡಿಸ್ಬೇಕಂದು ನನಗೆ ಚೆನ್ನಾಗಿ ಗೊತ್ತಿದೆ. ಹಾ ಜ್ಯೋತಿ, ವಾರದಿಂದಲೂ ಏನಿದೆ ನಿನ್ನ ಅವಸ್ಥೆ? ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಕಾಪಾಡಿದ್ರಿ, ನಿಮಗೆ ಅನಂತ ಅನಂತ ಧನ್ಯವಾದಗಳು. ಇರಲಿ ಇರಲಿ, ಅಸಹಾಯಕ ಸ್ಥಿತಿಯಲ್ಲಿರುವ ಒಂದು ಹೆಣ್ಣನ್ನು ಕಾಪಾಡೋದು ಗಂಡಿನ ಧರ್ಮ. ಹಾ ಅದರಲ್ಲಿ ವಾರದಿಂದಲೂ ನಿಮ್ಮಣ್ಣನ ಸುಳಿವೇ ಇಲ್ಲಲ್ಲ, ಅದಕ್ಕೆ ಅವನ ಭೇಟಿಗೆ ಬಂದಿದ್ದೆ. ಏನು ಅಂತ ಹೇಳಿ, ಅದೊಂದು ದೊಡ್ಡ ಕಥೆ. ಯಾವತ್ತು ನನ್ನಮ್ಮ ನನ್ನ ಅಕ್ಕನನ್ನು ಕಳೆದುಕೊಂಡೆನೋ ಅವತ್ತೇ ನನ್ನ ಅಣ್ಣ ಕೂಡ ಮನೆ ಬಿಟ್ಟು ಹೋಗಿದ್ದಾನೆ. ಇದುವರೆಗೂ ಬಂದೇ ಇಲ್ಲ. ಯಾರೋ ಆಸರೆ ಇಲ್ಲದ ಈ ಹೆಣ್ಣು ಒಂಟಿಯಾಗಿ ಕಾಲ ಕಳೀತಾ ಇದ್ದಾಳೆ. ನೋಡಿ, ನನ್ನದೊಂದು ಮಾತು ನಡೆಸ್ಕೊಡ್ತೀರಾ? ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆಯುವವರನ್ನು ಈ ಬೆಳಕಿನ ದಾರಿಗೆ ತರುವುದೇ ನನ್ನ ಕೆಲಸವಾಗಿರುವಾಗ ಈ ನಿನ್ನ ಉದ್ಯೋಗದ ಮಾತು ನಡೆಸಲಾರಿನಿ. ಅದೇನಿದು ಹೇಳು ಜ್ಯೋತಿ. ಹಾಗಾದ್ರೆ ನೊಂದ ನನ್ನ ಬಾಳಿಗೆ ಬೆಳಕಾಗಿ, ಅಂಧಕಾರದ ತುಂಬಿರುವ ಈ ಮನೆಗೆ ಕಣ್ಣಾಗಿ, ಕುಂದಿ ಹೋಗುತ್ತಿರುವ ನನ್ನ ಜೀವಕ್ಕೆ ನಂದೀಶನಾಗಿ ನೀವು ಬಂದು ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನನ್ನನ್ನು ಸತಿ ಜ್ಯೋತಿ, ಯಾಕೆ ನನ್ನ ಮೇಲೆ ನಿಮಗೆ ಅನುಮಾನವೇ? ಅನುಮಾನವಲ್ಲ ಜ್ಯೋತಿ, ದುಃಖ ದುಮ್ಮಾನ. ಯಾಕೆ? ನಿನ್ನ ಒಡ ಹುಟ್ಟಿದ ಅಕ್ಕ ನನ್ನ ಅಣ್ಣನ ಕೈ ಹಿಡಿದು ಮುತ್ತೈದೆ ಆಗಬೇಕೆಂದು ಆಸೆ ಇಟ್ಟು ನಿರಾಸೆಯಾಗಿ ಆ ಶಿವನ ಪಾದ ಸೇರಿದಳು. ಆ ಆಸೆಯನ್ನು ನನ್ನ ಕೈ ಹಿಡಿದು ನನ್ನ ಮನೆಯ ಮುತ್ತೈದೆಯಾಗಿ ಪೂರೈಸಿದ್ನೆಂದು ಒತ್ತಿ ಕೇಳಿದಲ್ಲ, ಅದಕ್ಕೆ ಮಾಮ ಹೇಳ್ತಾ ಇರೋದು, ಧನಿಕರ ದೌರ್ಜನ್ಯಕ್ಕೆ ಬಲಿಯಾದ ಮಾತೆಯರ ಮಾಂಗಲ್ಯ ಉಳಿಯಬೇಕಾದ್ರೆ, ಕಳ್ಳತನ, ಸುಲಿಗೆ, ಕೊಲೆಗಡುಕುತನ ಎಲ್ಲ ನಿಲ್ಲಬೇಕಾದ್ರೆ, ಈ ಸಮಾಜದ ದುಷ್ಟರು ಸರ್ವನಾಶ ಆಗ್ಬೇಕಾದ್ರೆ ನೀವು ನನ್ನ ಪತಿಯಾಗಿ ನನ್ನನ್ನು ಸತಿ ಅಂತ ಸ್ವೀಕರಿಸಲೇಬೇಕು. ಎದ್ದೇಳು ಜ್ಯೋತಿ, ಎದ್ದೇಳು. ಕತ್ತಲೆಯನ್ನು ಹೊಡೆದೋಡಿಸೋದಕ್ಕೆ ಆ ವರಿ ರವಿದಾಸನು ದಿನ ದಿನೇ ಉದಯಿಸಿ ಬಂದಂತೆ ಈ
ಸಮಾಜದ ದುಷ್ಟು ಜಂತುಗಳನ್ನು ಒದ್ದು ಬುದ್ಧಿಕರಿಸಲಿಕ್ಕೆ ಇಂದಿನಿಂದ ನಾನಿದ್ದೇನೆ. ಸತಿಯೆಂದು ಮನಸಾರಿ ಸ್ವೀಕರಿಸಿದ್ದೇನೆ. ಎಲ್ಲಿ ನಗುವಿನ ಮೊಗದಲ್ಲಿ ಒಂದು ಸುಗಮ ಗೀತೆಯನ್ನಾದರೂ ಹಾಡು. ಪೂರ್ಣ ಚಂದ್ರಿಕೆ ಬಾನನ್ನ ಸನಿಹಕ್ಕೆ ಪೂರ್ಣ ಚಂದ್ರಿಕೆ ಬಾನನ್ನ ಸನಿಹಕ್ಕೆ ಶ್ರೀರಾಮನ ಜನಕಿ ಕೊಡುವೆ ಸಿಹಿ ಕಾಣಿಕೆ ನಮ್ಮ ಗಾಯನ ಮಧುರ ಮಿಲನ
ಮಧುರ ಮಿಲನ ಹೋಗೋಣ ಚಂದ್ರಿಕೆ ನೀ ನನ್ನ ಸನಿಹಕ್ಕೆ ಹೋಗೋಣ ಚಂದ್ರಿಕೆ ನೀ ನನ್ನ ಸನಿಹಕ್ಕೆ ನನ್ನ ಕೈ ಹಿಡಿದು ಬಾಳಬೇಕಿದ್ದ ಆ ಜ್ಯೋತಿಯನ್ನು ಇಂದು ತನ್ನ ಬರಿಗೆ ಹಾಕಿಕೊಂಡನಲ್ಲ ಹುಲಿಯ ಹುಲಿಯ. ಇಂದು ಈ ಕಾಳಿಂಗ ಸರ್ಪದ ಹೆಡೆ ತುಳಿದು ಮೋಡಿ ಹಾಕಿ ಆ ಜ್ಯೋತಿಯನ್ನು ನೀವರಿಸಿಕೊಂಡಿರುವೆ ಅಂದಾಗ ನಾ ನಿಮ್ಮನ್ನು ಪೂರ್ತಿಯಾಗಿ ಕಚ್ಚದೇ ಬಿಡಲಾರೆ. ಈ ಷರತ್ತು ಹಾಕಿದ ಶರ್ತನೆ ವಿಧಿವತ್ತಾಗಿ ನೀವತ್ತು ನಿಂತಿರುವೆ ಅಂದಾಗ ಮಗನೇ ನಿನಗೆ ಬುದ್ಧಿ ಕಲಿಸದೇ ಬಿಡಲಾರೆ. ಕರ್ನಾಟಕದ ಹತ್ತಿಗೆಗೆ ಬದ್ಧ ಗೃಹ ಮಂತ್ರಿಯಾಗಿ ಬರಲಿರುವ ನಮ್ಮ ಅಣ್ಣನ ಸಹಾಯದಿಂದ ಮೊದಲು ನಿನ್ನ ಹೊಸ ಹತ್ತಿಗೆ ಕೈ ಹಿಡಿದು ಮೊಳಕೆ ಒಡೆದು ಮರವಾಗಿ ನಾಟಿ ನಿಲ್ಲುವೆ ನಿನ್ನ ಮನೆಯಲ್ಲಿ. ಆಮೇಲೆ ಅವಳಿಂದಲೇ ನಿಮ್ಮಿಬ್ಬರ ಅಣ್ಣ ತಮ್ಮರ ಕಾಲವನ್ನು ಎಬ್ಬಿಸಿ ನನ್ನ ಕುಲವೈರಿಯಾಗಿ ನಿಂತಿರುವ ನಿನ್ನನ್ನು ಯಮಸದನ ಕಟ್ಟಿ ನನ್ನಿಂದ ದೂರಾಗಿರುವ ಜ್ಯೋತಿಯ ಕೈ ಹಿಡಿದು ಕೊನೆಗೆ ನಿಮ್ಮಣ್ಣ ಹತ್ತಿಗೆರನ್ನ ಕೊನೆಗೈದು ನಾ ಬಯಸಿದ ನಿಮ್ಮೆಲ್ಲ ಸರ್ವ ಆಸ್ತಿಗೆ ಅಧಿಕಾರಿಯಾಗಿ ಮೆರೆಯದಿದ್ದರೆ ನಾನು ಶರತ್ ಹಾಕಿದ ಸರ್ದಾರ್ ಶರತ್ನೇ ಅಲ್ಲ. ಹತ್ತೂರಲ್ಲೇ ನಿನ್ನಂತ ಗಂಡಾರಲ್ಲೇ ಹುತ್ತೂರಲ್ಲೇ ನಿನ್ನಂತ ಚಳಿಯನು ತಾಳದೆ ನೆಮ್ಮದಿ ಇಲ್ಲದೆ ಬಾಳುವ ರಾಜು ಕಣ್ಣಿಗೆ ಹೇಳಿಲ್ಲಂದಿರಿ ಕೇಳಿಲ್ಲಂದಿರಿ. ಇಂದು ಸಾಯಂಕಾಲ ನಮ್ಮ ತಾಲೂಕಿನ MLA ಅವರು ಈ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಾರ. ಯಾರೋರೇ ಮನಿ ಸಮಸ್ಯೆ ಹಾಗೂ ನಿಮ್ಮ ಗರಲಕ್ಷ್ಮಿ ಬರ್ಲಾರ್ದ ಗರಲಕ್ಷ್ಮಿ ಬರಂಗ, ನಿಮ್ಮ ಡೋಲ್ ಬರ್ಲಾರ್ದು ಡೋಲ್ ಬರಂಗ, ಮತ್ತು ರೈತರಿಗೆ ಯಾರು ಪರಿಹಾರ ಇಲ್ಲಾರ್ದು ಪರಿಹಾರ ಬರಂಗ ಮಾಡ್ಲಕತ್ತಾರತ್ ನೋಡ್ರಿ. ಅದಕ್ಕೆಲ್ಲ ನಮ್ಮ ಜಯರಾಜ್ ಸಾವ್ಕಾರ ಬರ್ಲತ್ತಾನ, ಅವ್ರಿಗೆಲ್ಲ ಅರ್ಜಿ ಸಲ್ಲಿಸ್ಬೇಕು ನೋಡ್ರಿ. ನಾಟಕದ ನಾರಿ ಏಕೆ ಬಂದಾಳ ಹೌಹಾರಿ, ನಾಟಕದ ನಾರಿ ಏಕೆ ಬಂದಾಳ ಹೌಹಾರಿ, ಹಳ್ಳಿ ಹಳ್ಳಿಗೆ ಬರ್ತಾಳ ಮಾಡಿ ರಕ್ತದ ಬಾಳಿ ಅಂಶಾಳ ಗೋಳಿ. ನಾಟಕದ ನಾರಿ ಏಕೆ ಬಂದಾಳ ಹೌಹಾರಿ, ನಾಟಕದ ನಾರಿ ಏಕೆ ಬಂದಾಳ ಹೌಹಾರಿ.
ಕಂಡು ಬಾರು ತಮ್ಮ ಮಾತರನ ಪೇಪರ್ ಬರೆಯಾಗ ಪೇಪರ್ ಬರೆಯಾಗ ಈಗಿನ ಹುಡುಗರ ತರದ ನಾಯಕ ನಾಯಕ ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತರ ಬಸ್ ಬಂದ ಇಳಿಯತ್ತಿದ್ದಿ ಎಲ್ಲ ಶಿವಾಜಿ ಕ್ರಾಸ ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತರ ಬಸ್ ಬಂದ ಇಳಿಯತ್ತಿದ್ದಿ ಎಲ್ಲ ಶಿವಾಜಿ ಕ್ರಾಸ ನನ್ನ ನೋಡನ ಮೈಯ ಆತಲ್ಲ ನಿನ್ನದೊಂತರ ಓ ಹಿಂದಿಂದ ಬರಬೇಡ ಧಾರವಾಡ ಹಮ್ಮಿರ ಜೀವನದಾಗ ಕಂಡಿಲ್ಲೋ ನನ್ನ ಹುಡುಗಾರ ಊರು ಬಿಟ್ಟ ಬಿಸಿ ನನ್ನ ಬೆನ್ನ ಹಸಿ ನನ್ನ ಹೆಸರು ತಗೊಂಡು ಏನೇ ಮಾಡಲಿ ಹಿಂದಿಂದ ಬರಬೇಡ ಧಾರವಾಡ ಹಮ್ಮಿರ ಜೀವನದಾಗ ಕಂಡಿಲ್ಲೋ ನನ್ನ ಹುಡುಗಾರ ನಡೂರಾಗ ಕಡದರ ಕಡಲಿ ತರತಿನಿ ಬಿಡುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮಪ್ಪ ಡಾನಲ್ಲ ಯಾರ ಅಂಜಿಕೆ ನನಗಿಲ್ಲ ಯಾರ ನಮ್ಮಪ್ಪ ಡಾನಲ್ಲ ಯಾರ ಅಂಜಿಕೆ ನನಗಿಲ್ಲ ನಿಜ ಹೇಳತೀನಿ ಗೆಳೆಯ ಕಿವಿ ಕೊಟ್ಟ ಕೇಳ ಗೆಳೆಯ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ ನೀ ಜೀವನ ಹೆಂಗ ಕಟ್ಟಿ ನನ್ನ ಮರೆತು ನೀ ಹೆಂಗ ಇರತಿ ನೀ ಜೀವನ ಹೆಂಗ ಕಟ್ಟಿ ಕಣ್ಣಿನೊಳಗೆ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೀತಿ ಎರಡು ದೇಹ ಜೀವ ಪ್ರೇಮವಾಗಿ ಬೆರೆತಿತಿ ಕಣ್ಣಿನೊಳಗೆ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೀತಿ ಎರಡು ದೇಹ ಜೀವ ಪ್ರೇಮವಾಗಿ ಬೆರೆತಿತಿ ನನ್ನ ಮರೆತು ನೀ ಹೆಂಗ ಇರತಿ ನೀ ಜೀವನ ಹೆಂಗ ಕಟ್ಟಿ ಬೇರೆ ಯಾರ ಬದಿಲ್ಲ ಜಾಗ ಮೋಸಂ ಅಯ್ಯಯ್ಯೋ ನಂದು ಮುರಿತ್ರು ನಿನ್ನ ಮಾರಿ ಬೆಂಕಿ ಹಚ್ಚಲಿ ನಿನ್ನ ಮಣ್ಣ ಇಟ್ಟು ಮನೆ ಬಂದು ಹೋಳಿಗೆ ಉಳ್ಳಿ ನಿನ್ನ ತಲೆ ಮೇಲೆ ಗ್ಯಾಸ್ ಇಟ್ಟು ಬಸ್ 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 ಹವಾ ಹಾಕ್ಲಿ ನಿಮ್ಮ ಮೋನು ಜೋಕುಮಾರ್ ಹಳೆ ಜೋಕುಮಾರ್ ಅಲ್ಲ ಯಾದ್ರಿ ಬರೋ ಹರ್ಯಾದ ಹುಡುಗಿಯರ್ ಕಾಣಂಗಿಲ್ಲ ನಿನ್ನ ಕಣ್ಣಿಗೆ ಯಾಕ ಕಾಣ ಕಿತ್ತಿ ಕೈಯ ಕೊಟ್ಟು ಕಳ್ಸಂದೆ ನಮ್ಮ ಮಗನ ಲೇ 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 ಹುಡುಗಿ ಅಲ್ಲ ಬಾರ್ಸ್ಗೋತ್ ಬರೋ ಗಂಡಸೂರು ಎದ್ರಿ ಕಾಣಿಸಲ್ಲಾಗ್ರೇನ ಯಾಕ ಹಣೆ ಐತಿಲ್ಲ ಒಂದು ಚಿಣಿಲೆ ಐ ಐ ಐ ಐ ಐ ಚಿಣಿಲ ಹಣಿಯೋ ಹೋಳಿ ಕಾಮಣ್ಣ ನಿಮ್ಮವನ ಮೂಡ್ದಾರ ಮೊದಲ ಚಂದಾಗಿ ಡಂಗುರ ಆಮೇಲೆ ಬೇಕಾದ್ರ ಚಿಣಿ ಎತ್ತಿ ನಾನು ಹಣಿಯ ಹಾಕ ಬರಾಕತ್ತಿ ಯಾಕ ಬಾರ್ಸೋಟ್ ಕೆಪಾಸಿಟಿ ಇಲ್ಲ ಅಂತ ಮಾಡಿದೆ ನನ್ನ ಬಲ್ಲಿ ಯಾಕ ಅವ ಕುರ್ಸಾಲೆ ನೀನ್ ಹತ್ರ ಅಷ್ಟು ಕೆಪಾಸಿಟಿ ಇತ್ತಂದ್ರ ಮೊನ್ನೆ ಯಾಕೆ ನಾ 3 ಪಂಚಳರ ಸುದ್ದಿ ಬರಲಿಲ್ಲ ಲೇ 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 ಸಿಂಗಾರಿ ಅದು ಅವ್ರದ್ದು ನಮ್ಮದು ಮನಿ ಇಂಥ ವಿಷಯ ಅದಕ್ಕೆ ಅದನ್ನು ಬಿಟ್ಟು ಅದಕ್ಕೆ ಇವತ್ತು ಇದನ್ನ ಬಾರ್ಸಕ್ ಬಂದಿನಿ ಸಿಂಗಾರಿ ಎದ್ರ ಸುದ್ದಿ ಇನ್ನೊಮ್ಮೆ ಚಂದಾಗಿ ಹೇಳಿ ನೋಡೋಣ ಹೇಳು ಹೇಳ್ತೇನೆ ಹೇಳಿಲ್ಲಂದಿರಿ ಕೇಳಿಲ್ಲಂದಿರಿ ಇಂದು ಸಂಜೆ 4 ಗಂಟೆಗ ನಮ್ಮ ಭಾಗದ MLA ಅವರು ನಿಮ್ಮ ಭಾಗಕ್ಕೆ ಆಗಮಿಸ್ತಾ ಇದಾರ ಏನಾರ ಅರ್ಜಿ ಇದ್ರೆ ಸಲ್ಲಿಸ್ಬೇಕತ್ ನೋಡ್ರಪ್ಪ ಯಾಕ್ ಸಾಕ್ ಸಾಕ್ ನಿಂದ್ರಸ್. ಯಾಕ ಅದ ನೀ ಬಾರ್ಸೋದನ್ನ ಅಲ್ಲೋ ಈ ರೀತಿ ಸುಳ್ಳ ಪಿಳ್ಳ ಬಾರ್ಸೋತ್ ಹೊಂಟೆ ಅಂದ್ರ ಮಗನ ನನ್ನ ಕೈಯಾಗ
ನಿನ್ನ ಗುಣಿ ಮುರ್ಕೊಂಡು ಹೋಯ್ತು ಜೋಕಿ ಯಾವಲ್ಲೇ ಅವ ನಿಮ್ಮ ಎಮ್ಮೆಲೆ ಮೊದಲ ಓಟ್ ಕೇಳಾಕ ಬಂದಾಗ ಹೆಣ್ಮಕ್ಳಿಗೆ ಶೌಚಾಲಯ ಕಟ್ಟಿಸ್ರಂತ ಹೇಳ್ದ ಕುರ್ಸಾಲಿಯ ಭಾಡಿಯ ಎಲ್ಲಿ ಹೋಗಿ ಕೂತಾನ ಅವನ ಹೆಣ ಎತ್ತಲಿ ಹೆಣ್ಮಕ್ಳಿಗೆ ಇದ್ರು ಕಟ್ಟಿಸ್ಲಿ ಅವನ ಎಲ್ಲಿ ನೋಡ್ತಲಿ ಗಟ್ರ ದಂಡ ಕೂಡಾಗತ್ತೆ ಬಿಟ್ಟವು ತಂದ 5 ವರ್ಷ ಆಳಿಕೆ ಮೂಸಿ ಬಿಟ್ಟಾನ ಈಗ ಮಾತು ಬರಕತ್ತಾನ ಭಾಡಿಯ ಬರ್ಲಿ ಮಳ್ಳ ಮಾತಂಗಿ ತಪ್ಪಲ ತಿಕ್ಕಕ್ ಬಂದ್ರ ನಾವು ಹೆಂಗಸರು ಬಿಡ್ತೀವನ ಆ ಮಗನಿಗೆ ಉಳ್ಳಾಡ್ಸಿ ಬಿಡ್ತೀವಿ ಯಾಕ್ರವ ಹೇಳಿದ್ರಿಲ್ಲ ಎಷ್ಟು ನಿಮ್ಮ ಪವರ್ ಬಂದಿದೆ ಗಣಸ ಸಿದ್ದರಾಮಯ್ಯದಿಂದ ಅಂತ ತಿಳ್ಕೊಂಬಲ್ಲ ಬಸ್ ಫ್ರೀ ಮಾಡಿಬಿಟ್ಟ ಗರಲಕ್ಷ್ಮಿ ಕೊಟ್ಟ ಮ್ಯಾಲ ಅನ್ನ ಭಾಗ್ಯ ಲೇ ಸಿಂಗಾರಿ ಬಾಯಿ ಬಂದಂಗ ಮಾತಾಡ ಬಾಯಿಗೆ ಬೀಗ ಹಾಕೋಬೇಡ ಮೊದ್ಲಿನ MLA ಏನಿತ್ತು ನೋಡು ಅವ ಹೊಳಿಗೆ ನೀರು ಕುಡಿಯಾಕ ಹೋಗ್ಯಾನ ಈಗಿನ ಏನು MLA ಅದ ಜೈರಾ ಸೌಕಾರ ಅವ ಬಂದಾಡು ಹೊಸ ಹೊಸ ಟಾಕಿಗೆ ನೀರು ಬೇಡಾಕ ನನ್ನ ಕರ್ಮ ಇವ್ರ ನಮ್ಮ ಸಾವುಕಾರ ಜಯರಾಜಪ್ಪ ಅದ ಫಿರಂಗಿ ಜಾತಿ ಕೂರ್ಸಲೆ ಆ ಭಾಡ್ಯ ಕೊಟ್ರ ಚಂದಾಗಿ ಮಂಡಳ ಪಂಚಾಯತಿ ಕೆಲಸ ಮಾಡ್ಬೇಕಾದ್ರ ಎಲ್ಲರಿಗೂ ಕುಡಿಯಾಕ ಒಂದ್ ಹನಿ ನೀರಿದಿಲ್ಲ ಒಂದ್ ನೆಟ್ ಕೆಲಸ ಸಿಕ್ಕಿಲ್ಲ ಇನ್ನು ಅಪ್ಪೆ ತಪ್ಪಿ ಅವ ಏನಾದ್ರೂ MLA ಆಗಿ ಬಂದ್ರ ಮುಗುದ ಹೋತ ಕತ್ತಿ ಅವ ಒಬ್ಬ ಕೆಟ್ಟ ಸುಳ್ಳ ಕೆಟ್ಟ ಮುಳ್ಳು ಇದೇ ನೋಡಿ ಇಬ್ರ ಲೇ ಸಿಂಗಾರಿ ನಾವು ಸುಳ್ಳು ಹೇಳ್ದಾಗ ನಮ್ಮ ಹತ್ರ ಸರ್ಕಾರ ಸಿಂಗಾರಿ ನೋಡು ನೀ ಹೇಳ್ದಂಗ ಓಣೋಣಿಗೆ ನೀರು ಬಿಟ್ಟು ಕೊಂಬಕ್ಕೆಲ್ಲ ಲೈಟ್ ಹಾಕಿದ್ರ ಪಂಚಾಯತ್ಯಾಗ ಪಗಾರ ಇಲ್ಲಾರ್ದ ದುಡಿಬೇಕಾಗ್ತದ ನನ್ನ ಸಿಂಗಾರು ನನ್ನ ಬಂಗಾರ ಅಂದಾಗ ನಿಮ್ಮ ಪಂಚಾಯತಿ ಶಾಸ್ತ್ರ ಒಂದು ಏನು Check it out. Check it out. ಲೇ ಇಟ್ಟು ನೀನು ತಲಿ ಚುರುಕಿತ್ತಂದ್ರೆ ಸಿಂಗಾರಿ ಮೊನ್ನೆ ನಮ್ಮ ಪಂಚಾಯತ್ಯಾಗ ಅಧ್ಯಕ್ಷ ಸೀಟ್ ನಿಂದೆ ಐತ್ ನೋಡ ಸಿಂಗಾರಿ ಇದು ನಿಮ್ಮಂತವ್ರದು ಶಾಸ್ತ್ರದಾಗ ಸಿಗೋದು ಸುಳ್ಳು ಶಾಸ್ತ್ರ ಏನ ನೀ ಎಲ್ಲಿಗೆ ಹೋಗ್ಬೇಡ ದೋಸ್ತ ಯಾಕೋ ಮಳಿ ಬರಕತ್ತೈತಿ ತಪ್ಪದೇನ ಅದ ನಿಮ್ಮಂತರದಾಗ ನೋಡ ನೀವು ಚಲೋ ಕೆಲಸ ಮಾಡಿ ಊರಿಗೆಲ್ಲ ಚಂದ ನೀರು ಬಿಟ್ಟಿದ್ರೆ ಹಿಂಗ ಯಾಕಾಕಿತ್ತ ಅದನ್ನೆಲ್ಲ ಬಿಟ್ಟ ಚೇರ್ಮನ್ ರಕಿತ್ತ ನಾನೇ ಶಾಣೆ ನಾನೇ ನಿಪುಣ ಮುಂದೆ ಹೋಗಿಲ್ಲ ಅದಕ್ಕೆ ಹಿಂಗಾಗೈತ್ರ ನಮ್ಮೂರ್ ಸ್ಥಿತಿ ಅಲೇ ಸಿಂಗಾರಿ ಅದೇ ಅಂತಾರಲ್ಲ ಪಂಚಾಯತ್ಯಾಗ ಪಗಾರ ಇಲ್ಲ ಹುಡುಗರಿಗೆ ಲಗಾಮಿಲ್ಲ ಅಂತ ಮತ್ ಹಿಂದ್ ಹೋದಿ ನೀ ಮುಂದೆ ಬಂದಿ ನಾ ಹಿಂದ್ ಹೋದ ಮತ್ ಹಿಂದ್ ಹೋದಿ ಅವಾಗ್ಲೇ ಏನು ಅಂತೆಲ್ಲ ನನ್ನ ಹೆಸರು ಎಲ್ಲೋ ಸೇರಿಸ್ಬೇಕಂತ ಹೇಳಿ ಲೇ ಸಿಂಗಾರಿ ನಿನ್ನ ತಲೆ ಇಟ್ಟು ಚುರುಕಿತ್ತಂದ್ರ ನಾವು ಪಂಚಾಯತ್ ಏನಾದ್ರೂ ಹಂಚಿಗೆ ಪಂಚಾಯತ್ಯಾಗ ಅಧ್ಯಕ್ಷ ಸೀಟ್ ನಿಂದೆ ಐತ್ ನೋಡ ಸಿಂಗಾರಿ ಆ ಸೀಟಿಗೆ ನಾನೇನಾದ್ರೂ ಕೂತಿದ್ರು ದಿನ ನಿಮ್ಮಂತರ ಫೋಟೋ ಪೇಪರ್ದಾಗ ಹಾಕಿಸ್ತಿದ್ದೆ ಆದ್ರೆ ಏನ್ ಮಾಡೋದೈತಿ ಈಗ ನಿಮ್ಮಂತರದ ಅಧಿಕಾರ ಐತೆ ಅಂದ್ಮೇಲೆ ಮೊದಲ ಸೀಟ್ ಖಾಲಿ ಮಾಡಿಲ್ಲಿಂದ ಲೇ ಸಿಂಗಾರಿ ಅಲ್ಲ ಸಿಂಗಾರಿ ಹಳ್ಳಿ ಹೆಂಗಸರು ಮಳ್ಳ ಕುರಿ ಅಂತ ಮಾಡಿದ್ಯಾ ಅಂದಂಗ ನೀನು ತಲೆ ಬಹಳ ಚುರುಕೈತಿ ಹೊಟ್ಟಿ ಏನೈತಿ ಎಗ್ ರೈಸ್ ಹಿಡಿತೀನಿ ಎಗ್ ರೈಸ್ ನೋಡ ನಾ ಏನ್ ತಿನ್ಬೇಕಾ ನೀ ಅಲ್ಲ ಸಿಂಗ ನೀ ತಿನ್ಬೇಕಲ್ಲ ತಿಂತಿರೋ ಒಟ್ಟು ನೀ ತಿನ್ಬೇಕು ನೋಡ ತಿಂದಿದ್ದು ಅಲ್ಲ ನೀ ಏನ್ ತಿಂತಿ ಹೇಳ ತಿಂತ್ಯಾ ಹಾ ನೋಡ ನೋಡನಲ್ಲ ನೋಡಲ್ಲ ಹಾ ನಾ ಹಾಲಾಗ ಏಲಕ್ಕಿ ಹಾಕಿ ಕುಡಿತಿ ಯಾಲಕ್ಕಿ ಆಗಲ್ಲ ಅದು ಯಾಲಕ್ಕಿ ಅನ್ನ ಅದೇ ಹೇಳಾಕೆ ಅದನ್ನ ಯಾರು ಅಲ್ಲಕ್ಕಿ ನಿನಗೆ ಅದೇ ಬರ್ತೈತಿ ಇಲ್ಲ ನಿನಗ ಅಲ್ಲ ಹಾಲಲ್ಲಿ ಯಾಲಕ್ಕಿ ಹಾಕಿ ಅಂತ ಅಲ್ಲ ಹೊಟ್ಟಿಗೆ ಏನಟ್ಟಿತ್ತೆ ಸಿಂಗಾರಿ ನಾವ ಬಿರಿಯಾನಿ ತಿಂತೀವಿ ಬಿರಿಯಾನಿ ಲೇ ಮಗನ ಸಿದ್ಯ ಆಕೆ ಹೊಟ್ಟಿಗೆ ಏನು ತಿಂತಾಳ ಅಂದ್ರೆ ಏನು ಹೇಳ್ಬೇಕು ಒಲೆ ಚಂತಾನ ಕೇಳಿದ್ರ ಆಕೆ ಹೊಟ್ಟಿಗೆ ಏನು ತಿಂತಾಳ ಗೊತ್ತೇನು ಆ ಗೊಂಜಾಳ ಹಸಿ ಮೇವೊಂದು ಸೈಲೇಜ್ ಮಾಡಿ ಇಟ್ಟಿರ್ತಾರ ಮಗನ ಅದು ತಿಂತಾಳ ಆಕೆ ಯಾಕಂತ ಕೇಳಿದ್ರ ಹೊಟ್ಟಿಗೆ ಏನು ತಿಂತಾಳ ಅಂದ್ರ ಹೋಗಿಸಿದ್ರೆ ಪಂಚಾಯತಿ ಡ್ಯೂಟಿ ಮುಗಿಸ್ಕೊಂಬ ಯಾಕಂದ್ರೆ ಹೆಣ್ಮಕ್ಳು ನೀರು ಬಿಡ್ತಾರ ಅಂತೇಳಿ ನೀನು ಹೆಣದ ಮ್ಯಾಗ ಹೊಯ್ಕೊಳಗತ್ತಾರ ಅವರು ಮಗನ ಹೋಗಿ ಪಂಚಾಯತಿ ಡ್ಯೂಟಿ ಮುಗಿಸ್ಕೊಂಬ ಹೋಗಿ ಮಗನ
ಬರ್ರಿ ಛತ್ರಿ ಅವ್ರ ಲೇ ಮಗನ ನನಗೆ ಕಿಮ್ಮತ್ತಿಲ್ಲ ಕ್ಯಾ ಸಾಲೆ ಮಗನ ನಾ ಛತ್ರಿ ಅವ್ರ ಅಟ್ಟೆ ಅಲ್ಲ ಮಗನ MLA ಅವ್ರ PA ಛತ್ರಿ ಅವ್ರ ಅನ್ನೋ ಮಗನ ಚಂದಗೆ ಅದನ್ನ ಯಾಕಂತೀರಿ MLA ಸಾಹೇಬ್ರ ಕುಡಿ ಅಂತ ಅಂದು ಬಿಡ್ರಿ ಕೂಡಿಸಿ ಬಿಡ್ರಿ Come on. Ow. ನೋಡ್ಬೇಡ ಬಾ ಕೆಳಗೆ ನ್ಯಾಕಿ ನೋಡು ಬಾ ಮಗ ವಾಸ ನೋಡತನ ವಾಸನೆ Check it out. ಜಡಿಲಿ ಸಿದ್ಧ ಹೇಳು Check it out. ಏನ್ಲೇ ಇದು ಇವತ್ತು ನಮ್ಮ ಊರಾಗ ಹೊಸ ನಾತ ಬರಕತ್ತೈತಿಯಲ್ಲ ಈಕಿ ಏನು ನಮ್ಮೂರಿನ ಆಕಿ ಏನು ಮತ್ತೆ ಅವ್ರಕಿ ಲೇ ಛತ್ರಿ ಈಕೆ ನಮ್ಮ ಊರಕ್ಕೆ ಅಲ್ಲ Dad. ಈಕೆ ಅಲ್ಲಿ ಬಯಲು ಸೀಮೆ ಹೆಣ್ಣ ಮಗಳು ಅಂತ Dad. Dad. ಎಷ್ಟು ಚಂದ ನಿಂತಾವ ನಮ್ಮ ಹುಡುಗರು ಇಂಥ ಹುಡುಗರಿಗೆ ನೆಲ ಬೀಳ್ಸಾಕ ಬಂದಾಳ ನೋಡು ಛತ್ರಿಗೆ Dad. 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 ಯಾಕ್ರಿ ಪಂಚಾಯತಿ ಸಾಹೇಬ್ರ ತಿಂಡೇನ ಏನು ಒಳಗ್ ಸಣ್ಣ ಹುಳ ಗುದು ಗುದು ಕಡಾಕತ್ತಾವ Dad. ಯಾಕೆ ಏನಾಗ್ತೈತಿ ನಿನ್ನ ಮೈ Dad. ತೋರಿಸ್ತೀರಿ ಏನು ಕಡ್ಲಿಕ್ಕೆ ಬಾ ಛತ್ರಿ Dad. ಹಾಕಿ Dad. Dad. Check it out. ಅಂದ್ರೆ ಈಕಿ ಬಯಲು ಸೀಮೆಕ್ಕೆ ಅಂದ್ರೆ ಒಂಟಿ ಹಾಲು ಕೊಡ್ದಾಳ ಆಕೆಲ್ಲ ಹಿಂಗೆ ಮಾಡ್ಲಕತ್ತಾಳ ಈಕಿ ಕತ್ತಿ ಹಾಲು ಅಲ್ರಿ, ಕೊಡೋಳಿಕಿ. ನೀವು ನಮ್ಮ ಮೈಯ ಇಲೆಕ್ಷನ್ ಗದ್ದಲ್ದಾಗ ಸೇಕು ಮೈ ವಾಜ್ ಆಗ್ಯದ್ರಿ ನೀವು ಒಂದ್ ಸ್ವಲ್ಪ ತೀಕಿ ಹಗೂರು ಮಾಡ್ತಿರತ್ತೇಳಿ ನಿಂಬಲ್ಲಿ ಬಂದಿದ್ದೇವ್ರಿ ನೀವು ಹಿಂಗ್ಯಾಕೆ ಮಾತಾಡ್ತೀರಿ ಛತ್ರಿ ಓದ್ತೀನಿ ಕಳಸಿ ಓದ್ತೀನಿ ಈಗ ನಿನಗ ಅದು ಅಲ್ಲ ಏನು ಓದ್ತಿಬೇಕಾದ ಓದ್ತಿ ಮೈ ಹಗರು ಮಾಡ್ರಿ ನಿನ್ನ ಖಾರ ಪುಡಿನ ಚಂದ ಓದ ತಿಂದಂತ ಅದು ಉರ್ಕೊಂಡು ಹೋಗ್ಕೊತ ಹೋಗ್ಬೇಕತ್ತ ಹೊಳ್ಳಿ ನೀರ್ ತಗೊಂಡು ಬರ್ತೀನಲ್ಲ ಹಾ. ತಗೊಂಡು ಬಂದಿದ್ದು ಓದ್ತೀನಿ ಅವಾಗ ನಿಮಗೆ ಬರೋಬ್ಬರ ಮಾತಾಡ್ತೀನಿ ಸರಿ ದಾರಿ ಬಿಟ್ಟು ಹೋಗ್ತೀನ ಹೇ ನೀನು ಹೋಗ್ಬೇಡ ನಿಂದ್ರ ನೀ ಇಲ್ಲೇ ಯಾಕ ನಿಂದ್ರ ಎದಕ್ಕ ಯಾವ್ದಕ್ಕ ಯಾಕಂತ ಆ, ಹೇಳಿ ಹೋಗು ಏನ್ ಹೇಳುವಲ್ಲಿ ಬರ್ತೀನಲ್ಲ ನೀರ್ ತುಂಬಿಕೊಂಡು ಹಾ ಬಂದ ಮೇಲೆ ಹೇಳ್ತೀನಿ ಈ ಖಾಲಿ ಕೊಡೋದು ಇದು ಕಾಲ ಐತಿ ತುಂಬ್ಕೊಂಡ್ ಬರ್ತಿ ಹಾ ತುಂಬ್ಕೊಂಬ ಹೋಗ್ಬರ್ಲೆ ಹೋಗಿ ಬಾ ಲೇ ಸಿಂಗಾರಿ ಯಾಕೋ ನಿಂದ ಏನದತ್ತು ಈಗ ಇಲ್ಲಿ ಎದ್ದದಂತ ನಿನಗೆ ಒದರ್ಕತ್ತೀನಿ ನನ್ನ ಬಂಗಾರಿ ಮಗ ಥಂಡ ಸರ ಇದೇ ಹುರ್ರಪ್ಪನಾಗ ಒಂದು ಒಗಿರಲ್ಲ ಈಕ ಸೈಡ್ ಹೆಚ್ಚು ಗಿಲಿಗಿಲಿ Come on. ಗಿಟಿ ಮಾಡೋಣ ಹಾಲಡಿಯ ಠೂರ Come on. Come on. Come on. ರಗಡ ಮಾಡಿ ನೀರಕ ಬಂಗಾರ ಜೀವ ಮಾಡೋಣ ಹೈಬಲ ಜೋರ ಏ ಹುಡುಗಿ ರಗಡ ಮಾಡಿ ನೀರಕ ಬಂಗಾರ ಜೀವನ ಮಾಡೋಣ ಹೈಬಲ ಜೋರ ಮಾಸ್ತರ ಕಟ್ಟಿ ಹೋಗ್ತಾರ Come on. ತರದಿನಿ ಬಾರ ತರದಿನಿ ಕಾರ ತರದಿನಿ ಬಾರ ತರದಿನಿ ಕಾರ ಗಿಟ್ಟಿ ಮಾಡೋಣ ಆಲ್ ಇಂಡಿಯಾ ಟೂರ ರಗಡ ಮಾಡಿ ನೀರಕ ಬಂಗಾರ ಮಾಡೋಣ ಕನ್ನಡದೋರ ರಗಡ ಮಾಡಿ ನೀರಕ ಬಂಗಾರ ಮಾಡೋಣ ಕನ್ನಡದೋರ ತರದಿನಿ ಬಾರ ತರದಿನಿ ಕಾರ ತರದಿನಿ ಬಾರ ತರದಿನಿ ಕಾರ ಗಿಟ್ಟಿ ಮಾಡೋಣ ಆಲ್ ಇಂಡಿಯಾ ಟೂರ ಅಕ್ಕ ರಗಡ ಮಾಡಿ ನೀರಕ ಬಂಗಾರ ಮಾಡೋಣ ಕನ್ನಡದೋರ ರಗಡ ಮಾಡಿ ನೀರಕ ಬಂಗಾರ ಮಾಡೋಣ ಕನ್ನಡದೋರ
ಲಕ್ಷ ಬೇಕು ಕೊಡ್ತೀಯಾ ಏ ತಗೊಂಡು ಬಿಡು ದೋಸ್ತ ನಿಕ್ಕಿಂತ ಹೆಚ್ಚಿಂದ ಚರ್ಚ ರಗಡ ಮಾಡಿ ನೀರಕ್ಕ ಬಂಗಾರ ಮಾಡೋಣ ಹೈ ಬೈಲ ಜೋರ ರಗಡ ಮಾಡಿ ನೀರಕ್ಕ ಬಂಗಾರ ಮಾಡೋಣ ಹೈ ಬೈಲ ಜೋರ ರಂಗಡೋಣ ಮಸ್ತ ಚಿಲವಣ್ಣ ನಿನ್ನ ಬೋರ ಬರ್ತ ಬರ್ತೈತಿ ಪುಣ್ಯ ರಂಗಡೋಣ ಮಸ್ತ ಚಿಲವಣ್ಣ ನಿನ್ನ ಬೋರ ಬರ್ತ ಬರ್ತೈತಿ ಪುಣ್ಯ ಸಾಗರ ಬರ್ತನೆಗ ದೊಡ್ಡ ಹಾಸನ ಸಾಗರ ಬರ್ತನೆಗ ದೊಡ್ಡ ಹಾಸನ ಬಂದಿಯಂತ ಓಡಿ ಬಂದಿಲ್ಲ ಬಣ್ಣ ಲವಣ್ಣ ರಂಗಡೋಣ ಮಸ್ತ ಚಿಲವಣ್ಣ ನಿನ್ನ ಬೋರ ಬರ್ತ ಬರ್ತೈತಿ ಪುಣ್ಯ ಹೋರಾಗ ಕಟ್ಟದರ ಕಡಲಿ ಬದುಕನ್ನ ಬಿಡದಿಲ್ಲ ಬಿಟ್ಟರ ಜಾತಿ ಮಗಹಲ್ಲ ನಾ ತಿಳಿದ ಹಗರಿಲ್ಲ ಅಪ್ಪ ನಾನಲ್ಲ ಯಾರನ್ನಿಗೆ ನನಗಿಲ್ಲ ಲಲಲಾ 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 ಸಿಂಗಾರಿ ಗಂಟು ಸಿಕ್ಕೊಂಬಿದ್ದ ಇದೇನು ಗರಲಕ್ಷ್ಮಿ ರೊಕ್ಕಿಂದ ಫ್ರೀ ಮಸಾಲೆ ಮಾಡ್ಯಾರ ಛತ್ರಿ ಇದೇನು ಒಂದಕ್ಕೊಂದು ಸಿಗಾಕತ್ತಿ ಯಾಕೆ ಬೆಳಗತಾವ ಇವು ಮದುವೆ ಆಗಿದಿಲ್ಲ ಹಾ ನಾಳೆ ಮನೆಗೆ ಹೋಗು ಹಾ ಬಿಡಬೇಡಕ್ಕ ಖಾರ ಪುಡ್ಯಾಕ ಗುದ್ದವನಿಗೆ ನೀನೇ ಗುದ್ದಿ ಹೋಗತ್ತೀನಿ ಬಾ ಹಾಕಿಗತ್ತ ಮೊದಲ ಹೌದಾ ಹೋಗಿ ಈಗ ಹಾರ ಹಾಕಿದ್ದೀನಿ ಬಿಡ್ತಾ ತಿಳ್ಕೊಡ ಮೇಡ ಗುದ್ದುತ್ತಾಳ ಹೋಗಿ ನೀವು ಗುದ್ದಿಸ್ಕೊ ಲೇ ಮಗನ ಸಿದ್ಧ ಏನ್ ಲೇಕಿ ಬಂದದ ಬಂದ್ ಗಿಸಿದ್ರಿ ಈ ಕಡೆ ಕೊಡ ಹೊತ್ಕೊಂಡು ಓಡಿ ಹೋಗ್ಬಿತ್ತಲ್ಲ ಏನಕ್ಕಿಂದು ಅಲ್ಲ ಮಗನ ತುಪ್ಪದ ಬಿಂತ ಮಾಡಿದನ ಕೈಯ ಲೇ ಮಗನ ತುಪ್ಪ ಅಂದ್ರೆ ಹಗರೆ ತಿಳಿದಿದೆ ಮಗನ ಮೊದಲು ಎಮ್ಮೆ ಹಿಂಡಿ ಬೇಕು ಅಲ್ಲಿಂದ ಎಮ್ಮೆ ಹಿಂಡಿ ಹಾಲು ಕಾಸಬೇಕು ಹಾಲು ಕಾಸಿ ಬೆಣ್ಣೆ ತೆಗಿಬೇಕು ಬೆಣ್ಣೆ ತೆಗೆದ ಬಳಕ ತುಪ್ಪ ಬರ್ತದ ಮಗನ ಈಗ ಬೆಣ್ಣೆ ಕಾಸಿಲ್ಲ ಈಗ ಬೆಣ್ಣೆ ಕಾಸ ಬಳಕ ತುಪ್ಪ ಈಗ ತುಪ್ಪ ಇದ್ದಂಗೆ ಬೆಣ್ಣೆ ಇದ್ದಂಗ ಮಗನ ಕಾಸ್ಬೇಕ ಅಲ್ಲ ಮಗನ ಆ ಹೆಣ್ಣಿನ ಮೇಲೆ ಏನ್ರ ತಾಕತ್ ತೋರಿಸಿದ್ರ ನಿನ್ನ ಖಲಾಸ ಮಾಡ್ತೀನಿ ಮಗನ ಲೇ ಮಗನ ಅಷ್ಟು ಇಲ್ಲ ತಿಳಿದೆ ಮಗನ ನಾನು ಅಸ್ತ್ರ ತಾಕತ್ತು ಇನ್ನೊಮ್ಮಿಗೆ ಏನು ಹೋಗ್ಯಾಳ ಹೋಗ್ಲಿಕ್ಕಿ ಇನ್ನೊಮ್ಮಿಗೆ ದಳಿ ಹಾಕ್ಯಾರ ಹಿಂಡಿ ಕಳಿಸ್ತೀನಿ ಆಕಿಗೆ ಅಲ್ಲ ಮಗನ ನಾ ಕಣ್ಣಿಟ್ಟು ಹುಡುಗಿಗೆ ನೀ ಬೆನ್ ಹತ್ತಲತ್ತಿರಲ್ಲ ಅಲ್ಲ ಮಗಳಂತ ಮಕ್ಕಳಕ್ಕೆ ಮಕ್ಕಳ ಮಾಡೋ ಮಕ್ಕಳಿಗೆ ಹತ್ತದಿರಲ್ಲ ನಾಡಿ ಇನ್ನೊಮ್ಮೆ ಬಂದ ಬಳಕ ನೋಡ್ಕೋತೀನಿ ನಾಡಿ ಮಗನ ರಾಜಕೀಯದಲ್ಲಿ ನಾನೊಬ್ಬನೇ ರಾಜಕೀಯ ರತ್ನವೆಂದು ವಿಧಾನಸೌಧದ ಮೆಟ್ಟಿಲತ್ತುತ್ತಿದ್ದರೆ ತನ್ನ ಗೆಳೆಯನಿಂದ ನನ್ನ ಮಾಂತ್ರಿ ಪಟ್ಟವನ್ನೇ ದೂರ ತಳ್ಳಿದಲ್ಲ ಹುಲಿಯ
ನೆಲಕ್ಕಾಗಿ ಛಲಗೆ ಇದು. ಇಂದು ನೀ ನನ್ನ ಮೇಲೆ ಮಾಡಿರೋ ರಾಜಕೀಯ ಸೇಡಿನ ಜ್ವಾಲೆ ನಂದಬೇಕಾದರೆ ನಾಳೆ ಬೆಳಗಾಗುವುದರೊಳಗಾಗಿ ನೀ ಬಯಸಿದ ಜ್ಯೋತಿ ಮನೆಗೆ ಬೆಂಕಿ. ಬೆಂಕಿ ಹಚ್ಚದೆ ಬೆಂಕಿಯಲ್ಲಿ ಅವಳ ಆಸ್ತಿಯನ್ನು ಕದ್ದು ಒಯ್ಯುತ್ತಿರುವ ನಿಮ್ಮಿಬ್ಬರ ಅಣ್ಣ ತಮ್ಮರನ್ನು ಅಗಲಿಸಿ ಸಿಡದು ಹೋಗಿರೋ ಅವಳ ಮಲ ಅಣ್ಣನನ್ನು ಗುಂಡಿನೇಟ್ಗೆ ಗುರೆ ಮಾಡಿ ಆ ಜ್ಯೋತಿಯನ್ನು ನನ್ನ ತಮ್ಮನ ಕೈ ಹಿಡಿಸಿ ಅವೆಲ್ಲ ಆಸ್ತಿಯನ್ನು ಎತ್ತಾಕಿ ಮತ್ತೆ ರಾಜಕೀಯ ನಾಯಕನಾಗಿ ಮೆರೆಯದಿದ್ದರೆ ನನ್ನ ಶ್ರೀ MLA ಜಯರಾಜ್ ಅಲ್ಲ. ಅಣ್ಣ, ಅಣ್ಣನ ವಿಷಯ ನಂತರವಿರಲಿ. ಮೊದಲು ನೀನು ಹೋದ ಕೆಲಸ ಏನಾಯಿತು? ಎಲ್ಲ ನಿಷ್ಫಲವಾಗಿ ಹೋಯ್ತಣ್ಣ. ಯಾಕೆ ಶರತ್, ಏನಾಯಿತು? ನಮ್ಮ ಪ್ರತಿಯೊಂದು ಕಾರ್ಯಕ್ಕೂ ಅಡ್ಡಿ ಆಗುತ್ತಿರುವ ಹುಲಿಯ ಇಂದು ಅವಳ ರಕ್ಷಣೆಗೆ ಬಂದು ನನಗೆ ಎದುರಾಗಿ ನಿಂತ ಬಿಟ್ಟನಣ್ಣ. ಏನು ಹೇಳ್ತಾ ಇದೆಯಾ ಶರತ್? ಪ್ರತಿಯೊಂದು ಕಾರ್ಯಕ್ಕೂ ಅಡ್ಡಿಯಾಗಿ ನಿಂತು ಆ ಹುಲಿಯ ಇಂದು ನನ್ನ ರಾಜ್ಯದಲ್ಲಿ ರಾಡಿ ಎಬ್ಬಿಸಿದ ಹುಲಿಯ ಇಂದು ನಿನ್ನ ಕಾರ್ಯಕ್ಕೂ ಅಡ್ಡಿಯಾಗಲು ಬಂದನೇ ಶರತ್. ಅವನನ್ನು ಹಾಗೆ ನಿನ್ನ ಪಿಸ್ತೂಲಿನಿಂದ ಸುಟ್ಟು ಬರುವುದಕ್ಕೆ ಏನಾಗಿತ್ತು ನಿನಗೆ ದಾಡಿ? ಅವನ ಗಾಢವಾದ ದೇಹ ಉಳಿಸಿದರೆ ಜ್ಯೋತಿ ನೀತಿ ತಪ್ಪಿ ಅವಳು ಎಲ್ಲ ಆಸ್ತಿ ನಮ್ಮ ಕೈ ತಪ್ಪುತ್ತದನೆಂದು ಹಿಂಜರಿಗೆ ಬಿಟ್ಟು ಬಂದೆನಣ್ಣ. ಇಲ್ಲ ಶರತ್, ಇಲ್ಲ. ನಮ್ಮ ಸಿಟ್ಟು ದಮನವಾಗಿ ನಮ್ಮ ಸೇಡಿನ ಹುರಿ ಹಾರಬೇಕಾದರೆ ಮೊದಲ ಹುಲಿಯನ್ನು ಗುಂಡಿಟ್ಟು ಕೊಲ್ಲಬೇಕು. ಆ ರಾಜನನ್ನು ಸೆರೆ ಹಿಡಿಯಬೇಕು. ಅವನ ಹೆಸರಿನ ಆಸ್ತಿಯನ್ನು ಎತ್ತಾಕಬೇಕು. ಅಂದಾಗ ನಾವು ಕೈ ಹಾಕಿದಕ್ಕೂ ಸಾರ್ಥಕ ಆಗುತ್ತದೆ. ಈ ಸಾರ್ಥಕದ ಶರಪಂಜರದಲ್ಲಿ ಎಲ್ಲ ಹಕ್ಕಿಗಳು ಬಂದು ಬೆಳಿಬೇಕೆಂದರೆ ಮೊದಲು ನಾವು SP ಗೆ ಭೇಟಿ ಕೊಡಬೇಕು. ಶರತ್, ಹಾಗಂತೆ SP ಗೆ ಇವತ್ತೇ ನಮ್ಮ ಮನೆಗೆ ಬರ್ಲಿಕ್ಕೆ ಹೇಳಿದ್ದೇನೆ. ನೀನೇನು ಚಿಂತಿಸಬೇಡ. ದಣ್ಯಾರ, ಓ ದಣ್ಯಾರ, ಆ SP ಸಾಹೇಬ್ರಿಗೆ ಕರ್ಕೊಂಬ ಅಂದಿದ್ರು ನೋಡ್ರಿ. ನಮ್ಮ ಮನೆಗೆ ಕರ್ಕೊಂಬಂದಿ ನೋಡ್ರಿ ದಣ್ಯಾರ. ಹೌದೇ? ವೆಲ್ಕಮ್ ಮಿಸ್ಟರ್ ಗೋಪಿನಾಥ್, ವೆಲ್ಕಮ್. ಥ್ಯಾಂಕ್ ಯು ಮಿಸ್ಟರ್ ಜಯರಾಜ್, ಥ್ಯಾಂಕ್ ಯು. ನಿಮಗೆ ಸ್ವಾಗತ ಸುಸ್ವಾಗತ. ಬನ್ನಿ ಕುಳಿತುಕೊಳ್ಳಿ. ಪರವಾಗಿಲ್ಲ, ಅದೇನು ಬರೀ ಕೇಳಿದ್ರಂತೆ, ಏನದು? ಹೌದು ಮಿಸ್ಟರ್ ಗೋಪಿನಾಥ್, ನಿಮ್ಮನ್ನು ಬರಲಿಕ್ಕೆ ಹೇಳಿಕೊಳಿಸಬೇಕಾಗಿದೆ. ನಮ್ಮ ಪ್ರತಿಯೊಂದು ಕಾರ್ಯಕ್ಕೂ ಅಡ್ಡಿಯಾಗಿ ನಿಂತು ನಮ್ಮ ಶಾಸ್ತ್ರವನ್ನೆಲ್ಲ ಮಣ್ಣು ಪಾಲು ಮಾಡುತ್ತಿರುವ ಒಂದು ಕೆಟ್ಟ ಪ್ರಾಣಿಯನ್ನು ಸೆರೆ ಹಿಡಿಬೇಕಾಗಿದೆ. ಅದಕ್ಕೆ ನಿಮ್ಮ ಸಹಾಯ ಬೇಕತ್ತಾನೆ. ಅದೇ ದೊಡ್ಡ ವಿಷಯ ಹೇಳ್ತಿ ಜಯರಾಜ್. ನಿಮ್ಮ ಕಾರ್ಯದಲ್ಲಿ ನಾನು ಯಾವತ್ತು ಪಾಲುಗಾರನೆಂದೇ ಈ ಜಿಲ್ಲೆಗೆ ಟ್ರಾನ್ಸ್ಫರ್ ಆಗಿ ಬಂದಾಗಲೇ ಹೇಳಲಿಲ್ಲವೇ?
ಹಂಗೆ ಅದೇನೇ ಕೆಲಸ ಇದ್ದಾರೆ ಹೇಳಿ, ನಾನು ಮಾಡಿಕೊಡ್ತೀನಿ. ಹಾಗಾದರೆ ಹಿಂದೆ ರಾತ್ರಿ ಜ್ಯೋತಿ ಮನೆಗೆ ಬೆಂಕಿ ಹಚ್ಚಿ ಬಿಡುತ್ತೇವೆ. ಒಂದು ವೇಳೆ ಆ ಕಂಪ್ಲೀಟ್ ಯಾವತ್ತೂ ಮುಂದುವರಿಯಬಾರದು. ಒಂದು ವೇಳೆ ಮುಂದುವರಿದರೆ ನೀನು ತೊಟ್ಟ ಈ ಕಾಕಿ, ನಾನು ತೊಟ್ಟ ಈ ಖಾದಿ ಬೆಂಕಿ ಕಿಡಿಯಾಗಿ ಸಿಡಿದು ನಿನ್ನ ಹುದ್ದೆನೇ ಬುಡವೇನ ಮಾಡಿಬಿಡುತ್ತದೆ. ಯೋಚಿಸಿ ಮಾತು ಕೊಡು ಮಿಸ್ಟರ್ ಗೋಪಿನಾಥ್. ಯಾವ ದೊಡ್ಡ ವಿಷಯ ಹೇಳ್ತಿ ಜಯರಾಜ್? ಚಿಟ್ಟಿಗೆ ಹೊಡೆದಲ್ಲ ಮಾಡಿಕೊಡ್ತೀನಿ. ನಾನು ಯಾವತ್ತೂ ನಿಮ್ಮವನಾಗಿರ್ತೇನೆ. ಅಷ್ಟೇ ಅಲ್ಲ ಮಿಸ್ಟರ್ ಗೋಪಿನಾಥ್, ಆ ಹುಲಿಯನನ್ನು ದರೋಡೆಕೋರನೆಂದು ಲಾಕಪ್ನಲ್ಲಿ ಹಾಕಿ ಅವನ ಕೈಕಾಲು ಮುರಿಯಬೇಕು. ಬೆಂಕಿ ಹಚ್ಚರಿ ಇದಕ್ಕೆ. ಅಲ್ರಿ, ನೀವು ಇಟ್ಟು ಅವನು ಕೈಕಾಲು ಮುರಿದು ಆ ಮಗನ ಹುಲಿ ಕೈಕಾಲು ಮುರಿದು ನಮ್ಮ ಕೈಯಾಗ ತಂದು ಕೊಟ್ರಿ, ಆ ಮಗನಿಗೆ ಹ್ಯಾಂಗೆ ಮಾಡ್ತೇವ ತಿಳಿದ್ರಿ ನೀವು? ನಿಮಗೆ ಪ್ರಮೋಷನ್ ಮಾಡಿಬಿಡ್ತೇವೆ ನೋಡ್ರಿ ಸಾಹೇಬ್ರ. ಆ ವಿಶ್ವಾಸ ನಮಗಿದೆ ಛತ್ರಿ. ಈ ಶ್ರೀಮಂತರ ಸಂಕಟ ನಮಗೆ ಅರ್ಥವಾಗುತ್ತದ. ವಿಶ್ವಾಸ ಅಂದ್ರೆ ನಡೆಯಲ್ರಿ, ಕೆಲಸ ಮಾಡಿ ಕೊಡ್ಬೇಕ್ರಿ ದಣ್ಯಾರ. ಬರೇ ಸಂಕಷ್ಟ ಅಷ್ಟೇ ಅಲ್ಲ ಮಿಸ್ಟರ್ ಗೋಪಿನಾಥ್, ಅವೆಲ್ಲ ನೆನಪಾದರೆ ಹೊಟ್ಟೆಯಲ್ಲಿ ಉರಿ ಎತ್ತಿ ಉರಿದು ಬಿದ್ದಂತಾಗುತ್ತದೆ. ಒಬ್ಬ ತಿರುಕು ನನ್ನ ಮೇಲೆ ಕೇಸ್ ಅಪೀಲ್ ಮಾಡಿ ನನ್ನ ಮಂತ್ರಿ ಪಟ್ಟವನ್ನು ಸುಟ್ಟು ಹಾಕಿದ ನನ್ನ ಮೇಲೆ ನಾವೀಗ ಇದ್ದು ಸತ್ತಂತೆ. ಅದಕ್ಕಾಗಿ ಒಂದು ಕೆಲಸ ಮಾಡಿ ನಮ್ಮ ಕೈ ಬಲಪಡಿಸಿದರೆ ಬರೇ 6 ತಿಂಗಳಲ್ಲಿ ಈ ಸರ್ಕಾರವನ್ನೇ ಉರುಳಿಸಿ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನತ್ತಿ ನಿಲ್ಲುತ್ತೇನೆ. ಸಾಹೇಬ್ರ, ಏನದ ನಮ್ಮ ದಣ್ಯಾರ ತಲೆಯಾಗ ಕೂತಿಲ್ರಿ ನಿಮ್ಗ? ಅವಾಗ ನಮ್ಮ ದಣ್ಯಾರು ಮುಖ್ಯಮಂತ್ರಿ, ನೀವು ಅಲ್ಲಿಂದ ಕಮಿಷನರ, ಹೆಂಗ ಆಗ್ತದತ್ತೀರಿ ಕೆಲಸ? ಇದು ಮಾಡಿಬಿಡ್ರಿ ಪಾಟ್ನೆ. ಆಯ್ತು, ನಿಮ್ಮ ಕೆಲಸವನ್ನು ನೀವು ನೋಡಿ, ನನ್ನ ಕೆಲಸವನ್ನು ನಾನು ಮಾಡ್ತೀನಿ. ಪಿಸಿ, ಬನ್ನಿ ಹೋಗೋಣ. ಛತ್ರಿ, ಸಾಹೇಬರನ್ನು ನನ್ನ ವೇಟಿಂಗ್ ರೂಮಿಗೆ ಕರೆದುಕೊಂಡು ಇದು ಸರಿಯಾಗಿ ಮಾಹಿತಿ ಕೊಡು. ನೋಡು, ಏನು ಹೇಳಬೇಕೆಲ್ಲ ಹೇಳು, ಏನೇನು ನಡೆದೈತದು ಹೇಳು. ದಣ್ಯಾರ, ಇದು ಸಜ್ಜಿ ರೊಟ್ಟಿ ಬದ್ನಿಕಾಯಿ ತಿಂದ್ರೆ ಕೆಲಸ ಆಗಲ್ರಿ. ಯಾಕಂದ್ರೆ ಅವ ಹಿಂದಕ್ಕೆ ಕಿತ್ರಿ ಏನಿದ್ರು ಇದ್ದಾಕ್ರೆ ಮುಂದಿನ ಕೆಲಸ ರೀ. ಆಯ್ತಲೇ, ಹೋಗು, ವಿಚಾರ ಮಾಡೋಕೆ ಟೈಮ್ ಇಲ್ಲ, ಹೋಗು ಬೇಗನೆ. ಅವ್ರಿಗೆ ಏನು ಹೇಳ್ಬೇಕು ಕೇಳಿ ಪಕ್ಕ ಮಾಡ, ನೀವೇ ತಲೆ ಕಡಿಸೋದ್ರಿ ಅದು. ಶರತ್ ಅಣ್ಣ, ಈ ಕಾಕಿ ಬಟ್ಟೆ ನಮ್ಮ ಕೈ ಅವಶ್ಯ ಆಗಿದ ಮೇಲೆ ಈ ರಾಜಕೀಯ ಡಂಬರ ಆಟ ಆಡಿಸುವುದು ಏನು ದೊಡ್ಡ ಮಾತಲ್ಲ. ಈಗ ನೀನು ಬೇಗನೆ ಹೋಗಿ ನಮ್ಮ ಆಳನ್ನೆಲ್ಲ ಕರೆಸಿ ಸಿಂಧಿ ಸರಾಯಿ ಕುಡಿಸಿ ಆ ಜ್ಯೋತಿ ಮನೆಗೆ ಬೆಂಕಿ ಹಚ್ಚಿ ಬಂದುಬಿಡು. ಮುಂದೇನೆಂಬುದು ನಾನು ನೋಡಿಕೊಳ್ಳುತ್ತೇನೆ. ಆಮೇಲೆ ಗರಿ ಬಿಚ್ಚಿದ ನವಿಲಿನಂತೆ ಕುಣಿದಾಡುತ್ತಿರುವ ಹುಲಿಯ ಜ್ಯೋತಿಯರ ಪ್ರೀತಿ ಬಾಂಧವಕ್ಕೆ ನೀ ಪರಿಬಿಸ ಸರ್ಪನಾಗಿ ನಿಂತು ಕಚ್ಚಿ ವಿಸದ ಜಾಲೆ ಲೇಪಿಸಿ ಬಿಡು. ಅಂದಾಗ ತೀರುತ್ತದೆ ನಮ್ಮದಾದ ಬೈಕೆ. ಅಷ್ಟೇ ಅಲ್ಲಣ್ಣ, ನಾನೇ ಹೈಸ್ಕೂಲ್ ಪ್ರಿನ್ಸಿಪಾಲನೆಂದು ಎದೆ ಒಪ್ಪಿಸಿಕೊಂಡು ತನ್ನ ತಮ್ಮನನ್ನು ರೌಡಿತನ ಕೆಳಿಸಿದ ಸುಂದರನ ಹೆಂಡತಿಯನ್ನು ಸ್ವಲ್ಪ ನೋಡಿಕೊಂಡು ಬರುತ್ತೇನೆ. ಆ ಹೆಣ್ಣು ನಮ್ಮ ಕೈವಶವಾಗಿ ಬಿದ್ದರೆ ಹೂವಿನ ಸೋಪಾನದಲ್ಲಿ ಕುಳಿತು ನಕ್ಕು ನರದಾಡುತ್ತಿರುವ ಜೋಡಿಗಳು ಬೆಂಕಿ ಬಿರುಗಾಳಿಯಲ್ಲಿ ಬಿದ್ದು ಒದ್ದಾಡಬೇಕು. ಹಾಗೆ ಮಾಡಿ ಬರ್ತೀನಿ ಅಣ್ಣ. ಓಕೆ, ಫುಲ್ ಪವರ್. ಎಂದು ನೀ ಮಿಡಿನಾಗರ ಹಿಡೆ
ತುಳಿದು ಬದುಕಿತ್ತಿ ಅಂದಾಗ ಎಡೆ ಎತ್ತಿ ನಿನ್ನನ್ನು ಕಚ್ಚದೆ ಬಿಡಲಾರ. ಇಂದಿನ ನಿನ್ನ ಮೇಲೆ ಪ್ರಾರಂಭ ಆಯಿತು ಈ ನನ್ನ ನಾಟಕದ ನಾಂದಿ. ಜೋಡುಲಿಗಳಾಗಿ ನಾಡಬೇಕಂತ ಬಯಸಿರುವ ಈ ಜೈರಾಜ್ ಶರತ್ತರು ಇದು ಹಾಕಿಕೊಂಡು ಬದುಕಿತ್ತಿ ಅಂದರೆ ಹಂತ ಹಂತವಾಗಿ ನಾನು ನಿನ್ನನ್ನು ಕಂತ್ರಿ ನಾಯಿ ತರ ಮಾಡದಿದ್ದರೆ ನನ್ನ ಹೆಸರು MLA ಜಯರಾಜ್ನೇ ಅಲ್ಲ. ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ ಸುಂದರ್, ನಮ್ಮ ಕಡೆಗೆ ತಮ್ಮ ಆಗಮನ. ಅಗತ್ಯವಿದ್ದಲ್ಲಿ ಆಗಮಿಸಲೇಬೇಕಾಗತ್ತೆ ಸರ್. ತಾವು ನಮ್ಮ ಕ್ಷೇತ್ರದ ಮಾಜಿ ಮಂತ್ರಿಗಳಲ್ಲದೆ ಈಗ ನಮ್ಮ ಭಾಗದ ಶಾಸಕರು ಕೂಡ ಇದ್ದೀರಿ. ಅದಕ್ಕಾಗಿ ನಮ್ಮ ಕೆಲಸದಿಂದ ಆತುರದಿಂದ ನಿಮ್ಮಲ್ಲಿ ಬರಲೇಬೇಕಾಗುತ್ತದೆ. ಅದಕ್ಕಾಗಿ ನೀವು ಸಹಾಯ ಮಾಡುತ್ತೀರೆಂದು ನಂಬಿ ಬಂದಿದ್ದೇನೆ. ಓ ಸಮಯಕ್ಕೆ ಸರಿಯಾಗಿ ನನ್ನ ಮಾಯಾ ಪಂಜರದಲ್ಲಿ ಬಂದು ಬೀಳುತ್ತದೆ ಈ ಬಡ ಪ್ರಾಣಿ. ಇದಕ್ಕೆ ಮೋಸದ ಆಶ್ವಾಸನೆ ಕೊಟ್ಟು ಹಸಿಮಣಿಯಿಂದ ಕುಳಿತದ್ದು ಯಾಗಿ ನನ್ನ ಬಳಿ ಬಂದಿರುವ ಇದಕ್ಕೆ ತಣ್ಣೀರು ಹೆರಚಲೇಬೇಕು. ಸುಂದರ್, ಈ ಶಾಸಕರೇ ನಿಮ್ಮವರಾಗಿರುವಾಗ ಅಷ್ಟೊಂದು ಭಯದಿಂದ ಹೇಳುವುದೇನಿದೆ? ಸಂಕೋಚ ಪಟ್ಟಕೊಳ್ಳಬೇಡಿ, ಅದೇನಿದೆ ಹೇಳಿಬಿಡಿ. ಅದೇನಿಲ್ಲ ಸರ್, ಆ ಸಂಸ್ಥೆಯಲ್ಲಿ 10 ವರ್ಷಗಳ ಕಾಲ ಸಂಭಾವನೆ ಇಲ್ಲದೆ ಕೆಲಸ ಮಾಡಿ ಬೇಸತ್ತು ಹೋಗಿದೆ ಈ ಜೀವನ. ಆದರೂ ಪರವಾಗಿಲ್ಲ, ನಮ್ಮ ಮಕ್ಕಳ ವಿದ್ಯಾವಂತರಾಗಿ ನಮ್ಮ ದೇಶ ಮುಂದುವರಿದರೆ ಸಾಕೆಂದು ಧೈರ್ಯವರಿಗೆ ಕಾಲ ನೂಕಿದೆವು. ಈಗ ತಾವು ಶಿಕ್ಷಣ ಸಚಿವರಿಗೆ ಭೇಟಿಯಾಗಿ ನಮ್ಮನ್ನು ಎಡೆಡೆ ಮಾಡಿಸಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳಲು ಬಂದಿದ್ದೇನೆ. ನಮ್ಮನ್ನು ಈ ಸಂಘಕ್ಕೆ ಸರ್ಕಾರಿ ಶಿಕ್ಷಕನಾಗಿ ಮಾಡಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳಲು ಬಂದಿದ್ದೇನೆ. ಇಷ್ಟೇನಾ? ಇದ್ಯಾವ ದೊಡ್ಡ ಕೆಲಸ ಬಿಡಿ ಸುಂದರ್. ನಾಳೆ ನಾನು ಹೋಗವನಿದ್ದೀನಿ, ನಮ್ಮ ವಿಧಾನಸಭೆಯ ಚರ್ಚೆಯಲ್ಲಿ ಇದನ್ನೇ ಚರ್ಚಿಸಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾನೇ ನೇರವಾಗಿ ಮಾತನಾಡಿ ಈ ವರ್ಷ ಕೊನೆವರೆಗೂ ನಿಮ್ಮನ್ನು ಸರ್ಕಾರಿ ಶಿಕ್ಷಕರನ್ನಾಗಿ ಮಾಡಿ ಸರ್ಕಾರಿ ಸಂಬಳ ಸಿಗುವ ಹಾಗೆ ಮಾಡುತ್ತೀನಿ. ಓಕೆ? ಓಕೆ ಸರ್, ನಿಮ್ಮ ಬೆಂಬಲದ ಕಾರ್ಯಕ್ಕೆ ನಮ್ಮ ಧನ್ಯವಾದಗಳು. ಸಂತೋಷ. ಬನ್ನಿ ಸುಂದರ್, SP ಅವರು ನಮ್ಮ ಯೂಟ್ಯೂಬ್ ರೂಮ್ನಲ್ಲಿ ದಾರಿ ಕಾಯ್ತಾ ಇದ್ದಾರೆ, ಬನ್ನಿ ಹೋಗೋಣ. ಅಲ್ಲಿಗೆ ನಾನು ಬರಲಿ? ಯಾಕೆ? ತಪ್ಪೇನು? ಇಂದಿನಿಂದ ನೀ ನಮ್ಮವನಾಗಿರುವಾಗ ನಮ್ಮ ಜೊತೆ ಭಯಭೀತಿಯಿಂದ ಬಿಟ್ಟು ತಿರುಗಾಡಿ. ಬನ್ನಿ ಹೋಗುವ, ಇನ್ನೂ ತಿಳಿಸುವ ವಿಷಯ ಬಾಳಿದೆ. ಚಾಮುಂಡಿ ತಾಯಿಯಾನೆ ನಡೆದು ನಿಮ್ಮವನೇ, ಇನ್ನೇಳು ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ.